ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪುನರುತ್ಥಾನ ದಿನಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದ ನಿಮ್ಮ ಸನ್ನಿಧಾನದಲ್ಲಿ ಈ ಪುನರುತ್ಥಾನದ ದಿನದಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ಮಕ್ಕಳಾದ ನಾವು ಸೇರಿ ಬಂದು ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ, ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಶ್ರೇಷ್ಠವಾದ ಸಮಯಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಮುಂಜಾನೆಯಲ್ಲಿ ಕರ್ತನೇ, ನಮ್ಮ ಆರಾಧನೆಯನ್ನು ಅಂಗೀಕರಿಸು. ನಮ್ಮ ಆರಾಧನೆಗೆ ಅಡ್ಡಿಯಾಗಿರುವ ಎಲ್ಲ ಕಲ್ಮಶಗಳನ್ನು, ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧಿಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ, ನಾವು ಆಡುವಂಥ ಹಾಡುಗಳು, ನಮ್ಮ ಧ್ಯಾನ ಭಾಗಗಳು ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಪ್ರತ್ಯೇಕವಾಗಿ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ವಿವಿಧ ಸ್ಥಳಗಳಲ್ಲಿ ನಡೆಯುವಂಥ ಈ ಪುನರುತ್ಥಾನ ಆರಾಧನೆಗಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ನಿಮ್ಮ ಮಕ್ಕಳು ಒಟ್ಟಾಗಿ ಸೇರಿ ನಿಮ್ಮನ್ನು ಆರಾಧಿಸುವಾಗ ದೇವರ ಪವಿತ್ರಾತ್ಮನ ಸಾನ್ನಿಧ್ಯ ಪ್ರತಿಯೊಬ್ಬರು ಅನುಭವಿಸುವಂತೆ ಕೃಪೆ ಮಾಡಬಹುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಇಂದಿನ ಆರಾಧನೆ ಕೇವಲ ವಾಡಿಕೆಯ ಆರಾಧನೆಯಾಗಿ, ಕೇವಲ ಧಾರ್ಮಿಕ ವಿಧಿವಿಧಾನದ ಆರಾಧನೆಯಾಗಿ ಅಲ್ಲ ಸ್ವಾಮಿ. ಯಥಾರ್ಥವಾಗಿ ನೀವು ಮಾಡಿದ ತ್ಯಾಗವನ್ನು, ಮನುಕುಲಕ್ಕಾಗಿ ನೀವು ಮಾಡಿದಂತಹ ಪ್ರತಿಯೊಂದು ಕಾರ್ಯಗಳನ್ನು ಮನನ ಮಾಡಿಕೊಂಡು ನಮ್ಮ ಜೀವಿತವನ್ನು ಕ್ರಮಪಡಿಸುವಂಥ ಆರಾಧನೆಯಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮ ನಾಮದಲ್ಲಿ ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಆದಿಯಿಂದ ಅಂತ್ಯದ ತನಕ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ಎಲ್ಲರಿಗೂ ಪುನರುತ್ಥಾನ ದಿನದ ಶುಭಾಶಯಗಳು. ಈ 2026ರಲ್ಲಿ ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತನ ಶ್ರಮೆ ಮರಣವನ್ನು ನಾವು ಮನನ ಮಾಡುವಂತೆ, ಆತನು ನಮಗಾಗಿ ಮಾಡಿದಂತಹ ಆ ತ್ಯಾಗಪೂರ್ಣವಾದಂತಹ ಪ್ರೀತಿಯನ್ನು ಮತ್ತೊಂದು ಆವರ್ತಿ ನಾವು ಜ್ಞಾಪಕ ಮಾಡಿಕೊಳ್ಳುವಂತೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು, ಸಂದರ್ಭವನ್ನು ಕೊಟ್ಟಿರಲಾಗಿ ಈ ಮುಂಜಾನೆಯಲ್ಲಿ ಆತನು ನಮ್ಮನ್ನು ಬಿಡಿಸಿದಂತಹ, ಪಾಪದಿಂದ ನಮ್ಮನ್ನು ರಕ್ಷಿಸಿದಂತಹ ವಿಧಾನಗಳನ್ನು ನೆನಪು ಮಾಡಿಕೊಂಡು ಕೃತಜ್ಞತೆಯುಳ್ಳವರಾಗಿ ಆತನಿಗೆ ಆರಾಧನೆಯನ್ನು ಸಲ್ಲಿಸುವ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದ್ದಿ, ನಿನ್ನನ್ನೇ ಸೇವಿಸುವೆ. ಒಂದು ಹಳೆಯ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ದೇವಾದಿದೇವನಾಗಿ ಸರ್ವ ವೈಭವದೋರ್ವಾಸಿಸಿದಿ. ದೇವದೂತರು ಕೊಂಡಾಡಿದಾಗ್ಯೂ ನಂಗಾಗಿ ತ್ಯಜಿಸಿ ಬಂದಿ. ಅತ್ಯಂತ ಪ್ರಿಯ ಯೇಸು, ಮಾನವ ರೂಪವ ತಾಳಿ ಕಷ್ಟ ಸಂಕಟ ಹಿಂಸೆಯನ್ನು ಎಷ್ಟಾಗಿ ಹಸಿದು ಬಾಯಾರಿ ನಂದಾಗಿ ತಾಳಿಕೊಂಡಿ. ಅತ್ಯಂತ
ಪ್ರಿಯ ಯೇಸು ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವನರ್ಪಿಸಿದಿ ಕಡು ಪಾಪಿ ನನಗಿದ್ದಾಗ್ಯೂ ನನ್ನನ್ನು ಪ್ರೀತಿಸಿದಿ ಅತ್ಯಂತ ಪ್ರಿಯ ಯೇಸು ಕ್ರೂರ ಹಿಂಸೆಯಿಂದಾಗಿ ಸತ್ತು ಸಮಾಧಿ ಸೇರಿದಿನಿ ಜಯವೀರನಾಗಿ ಎದ್ದು ಬಂದು ನನ್ನನ್ನು ರಕ್ಷಿಸಿದೆ ಅತ್ಯಂತ ಪ್ರಿಯ ಯೇಸು ನಿನ್ನಾಮ ಕೊಂಡಾಡುವೆ ನನ್ನನ್ನೆಷ್ಟಾಗಿ ಪ್ರೀತಿಸಿದಿ ನಿನ್ನನ್ನೇ ಸೇವಿಸುವೆ ಅತ್ಯಂತ ಪ್ರಿಯ ಯೇಸು. ನೋಡಿ, ಕೇವಲ 4 ಚರಣಗಳಿರುವಂತಹ ಈ ಒಂದು ಹಾಡಿನಲ್ಲಿ ಯೇಸು ಕ್ರಿಸ್ತನ ಜನನ, ಮರಣ ಮತ್ತು ಪುನರುತ್ಥಾನ ಅತ್ಯಂತ ಅರ್ಥಗರ್ಭಿತವಾಗಿ ರಚಿಸಿರುವಂತಹ ಒಂದು ಹಾಡು. ಅತ್ಯಂತ ಪ್ರಿಯ ಯೇಸು ನಿನ್ನಾಮ ಕೊಂಡಾಡುವೆ ನನ್ನನ್ನೆಷ್ಟಾಗಿ ಪ್ರೀತಿಸಿದ್ದಿ ನಿನ್ನನ್ನೇ ಸೇವಿಸುವೆ. ಮೊದಲನೇ ಚರಣದಲ್ಲಿ ದೇವಾದಿ ದೇವನಾಗಿ ಸರ್ವ ವೈಭವದೊಳು ವಾಸಿಸಿದ್ದಿ ಅಂದರೆ ಯೇಸು ಕ್ರಿಸ್ತನ ಪ್ರಾರಂಭದ ಭಾಗವನ್ನ, ನಂತರವಾಗಿ 2ನೇ ಚರಣದಲ್ಲಿ ಮಾನವ ರೂಪ ತಾಳಿ ಕಷ್ಟ ಸಂಕಟ ಹಿಂಸೆಯನ್ನು ನನಗಾಗಿ ತಾಳಿಕೊಂಡಿ. ಸೊ 3ನೇದಾಗಿ ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವನ್ನ ಅರ್ಪಿಸಿದ್ದಿ ಕಡು ಪಾಪಿ ನಾನಾಗಿದ್ದಾಗ್ಯೂ ನನ್ನನ್ನು ಪ್ರೀತಿಸಿದ್ದಿ. ಕಡೆಯದಾಗಿ ಕ್ರೂರ ಹಿಂಸೆಯಿಂದಾಗಿ ಸತ್ತು ಸಮಾಧಿ ಸೇರಿದಿ ಜಯವೀರನಾಗಿ ಎದ್ದು ಬಂದು ನನ್ನನ್ನು ರಕ್ಷಿಸಿದಿ. ನೋಡಿ, ಯೇಸು ಕ್ರಿಸ್ತನ ಜನನ, ಯೇಸು ಕ್ರಿಸ್ತನ ಶ್ರಮೆ, ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಪುನರುತ್ಥಾನ 4 ಭಾಗಗಳನ್ನು ಒಳಗೊಂಡಂತಹ ಒಂದು ಅತ್ಯದ್ಭುತವಾದಂತಹ ಹಾಡು. ಈ 4 ಭಾಗವನ್ನ ಒಳಗೊಂಡು ಈ ಹಾಡುಗಾರನು ಹಾಡುವಂಥದ್ದು ಅತ್ಯಂತ ಪ್ರಿಯ ಯೇಸು ನಿನ್ನಾಮ ಕೊಂಡಾಡುವೆ ನನ್ನನ್ನೆಷ್ಟಾಗಿ ಪ್ರೀತಿಸಿದ್ದಿ ನಿನ್ನನ್ನೇ ಸೇವಿಸುವೆ. ಪ್ರೀತಿಯ ದೇವಜನರೇ, ಇಂದು ಇಡೀ ಕ್ರೈಸ್ತ ಲೋಕ ಯೇಸು ಕ್ರಿಸ್ತನ ಪುನರುತ್ಥಾನವನ್ನ ಸಂಭ್ರಮ ಸಡಗರದಿಂದ ಆಚರಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಮೇನ್ಲೈನ್ ಸಭೆಗಳಿಗೆ ನಾವು ನೋಡುವಂತಹ ಸಂದರ್ಭಗಳಲ್ಲಿ ತೋರಣಗಳಿಂದ ಅಲಂಕರಿಸಿ ಯೇಸು ಕ್ರಿಸ್ತನ ಪುನರುತ್ಥಾನವನ್ನ ಮನನ ಮಾಡುತ್ತಿರುವಾಗ, ಆಚರಿಸುತ್ತಿರುವಾಗ ಈ ಯೇಸು ಕ್ರಿಸ್ತನ ಪುನರುತ್ಥಾನ ಕ್ರೈಸ್ತರಾದ ನಮಗೆ ಕೊಟ್ಟಂತಹ ಮೂಲ ಸಂದೇಶ ಏನೆಂಬುದನ್ನು ನಾವು ಮರೆತು ಹೋಗುವಂತವರಾಗಬಾರದು. ಅನೇಕ ಸಂದರ್ಭಗಳಲ್ಲಿ ನಮ್ಮ ಆಚರಣೆಗಳು ಅದರ ಮೂಲ ಉದ್ದೇಶದಿಂದ ವ್ಯತಿರಿಕ್ತವಾಗಿ ಹೋಗುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ಇದು ಕೇವಲ ಹಬ್ಬ ಹರಿದಿನಗಳಲ್ಲಿ ಮಾತ್ರವಲ್ಲ,
ಅಥವಾ ಕ್ರೈಸ್ತರಲ್ಲಿ ಮಾತ್ರವಲ್ಲ, ಇಂದು ಲೋಕದಲ್ಲಿ ಇರುವಂತಹ ಯಾವ ಧಾರ್ಮಿಕತೆಯನ್ನ ನಾವು ಧರ್ಮವನ್ನ ತೆಗೆದುಕೊಳ್ಳುವಾಗಲೂ ನಿಜವಾದಂತಹ ಅರ್ಥದಿಂದ ಜನರು ಇವತ್ತು ಏನ್ ಮಾಡ್ತಾ ಇದ್ದಾರೆ? ಹಬ್ಬಗಳನ್ನ ಆಚರಿಸುವಂತವರಾಗಿದ್ದಾರೆ. ಹಬ್ಬಗಳು ಮಾತ್ರವಲ್ಲ, ನಾವು ನಮ್ಮ ಹುಟ್ಟು ಹಬ್ಬವನ್ನ ಆಚರಿಸುವಂತಹ ಸಂದರ್ಭಗಳಲ್ಲಿ, ನಮ್ಮ ಮದುವೆಯ ಸಮಾರಂಭಗಳಲ್ಲಿ, ಹೆಚ್ಚಾಗಿ ಏನು ಶವ ಸಂಸ್ಕಾರದ ಸಮಯದಲ್ಲೂ ಸಹ ಮೂಲವಾದ ಅರ್ಥವನ್ನ ಬಿಟ್ಟು ಜನರು ತಮ್ಮಿಷ್ಟದ ಪ್ರಕಾರವಾಗಿ ತಮಗೆ ಸರಿ ಕಾಣುವ ರೀತಿಯಲ್ಲಿ ಆಚರಣೆಗಳಲ್ಲಿ ತೊಡಗಿಸಿಕೊಂಡಿರುವಂಥದ್ದು ಅತ್ಯಂತ ದುರ್ದೈವವಾದ ಸಂಗತಿಯಾಗಿದೆ. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ನಾವು ಯೇಸು ಕ್ರಿಸ್ತನ ಪುನರುತ್ಥಾನವನ್ನ ನಾವು ಮನನ ಮಾಡುವಾಗ ಇದರ ಹಿಂದಿರುವ ದೈವಿಕ ಉದ್ದೇಶ ಏನೆಂಬುದನ್ನ ನಾವು ಸರಿಯಾಗಿ ಗ್ರಹಿಸುವಂತವರಾಗಿರಬೇಕು. ಇಲ್ಲದೆ ಹೋದರೆ ಈ ನಮ್ಮ ಆಚರಣೆಗಳು ನಮ್ಮನ್ನ ಪಾಪಕ್ಕೆ ದೂಡುವಂಥದ್ದಾಗಿ ಮಾರ್ಪಡಿಸುವಂಥದ್ದು ಎಂಬುದನ್ನು ನಾವು ಮರಿಬಾರದು. ಪ್ರತ್ಯೇಕವಾಗಿ ಪ್ರೀತಿಯ ದೇವಜನರೇ, ಕಳೆದ ಕೆಲವು ದಿನಗಳಿಂದ, ಕಳೆದ 49 ದಿನಗಳಿಂದ ಯೇಸು ಕ್ರಿಸ್ತನ ಶ್ರಮೆ ಮರಣದ ಕುರಿತಾಗಿ ಮನನ ಮಾಡಿದಂತಹ ಕ್ರೈಸ್ತ ಸಮೂಹ ಇವತ್ತು ಯೇಸು ಕ್ರಿಸ್ತನ ಪುನರುತ್ಥಾನದ ಆ ಒಂದು ಸಂದರ್ಭಕ್ಕೆ ಸೇರಿ ಬಂದಿರುವಾಗ ಯೇಸು ಕ್ರಿಸ್ತನು ತನ್ನ ಕುರಿತಾಗಿ ಹೇಳಿರುವಂತಹ ಕೆಲವು ಮಾತುಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಅತ್ಯವಶ್ಯಕವಾಗಿದೆ. ನೋಡಿ, ಬೆಥಾನ್ಯದ ಲಾಜರನು ತೀರಿ ಹೋದಂತಹ ಸಂದರ್ಭದಲ್ಲಿ ಆತನನ್ನ ಊತಿಟ್ಟು 4 ದಿನಗಳಾದ ಮೇಲೆ ಯೇಸು ಬೆಥಾನ್ಯಕ್ಕೆ ಬರುವಂಥದ್ದನ್ನು ನಾವು ನೋಡುತ್ತೇವೆ. ಬೆಥಾನ್ಯಕ್ಕೆ ಬಂದಂತಹ ಯೇಸು ಸ್ವಾಮಿ ಲಾಜರನನ್ನ ಸಮಾಧಿ ಮಾಡಿದ ಸ್ಥಳಕ್ಕೆ ಹೋಗುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಯೋಹಾನ 11ನೇ ಅಧ್ಯಾಯದ 17ರಿಂದ 27 ವಾಕ್ಯಗಳನ್ನು ನಾವು ಕಲಿಯುವಾಗ ಯೇಸು ಸ್ವಾಮಿ ಲಾಜರನ ಅಕ್ಕಂದಿರಾದ ಮಾರ್ತಳ ಮತ್ತು ಮರಿಯಳ ಸಂಗಡ ಸಂಭಾಷಿಸುವಂತಹ ವಿಚಾರವನ್ನು ನಾವು ನೋಡುತ್ತೇವೆ. ನೋಡಿ, ಹೀಗೆ ಸಂಭಾಷಿಸುವಂತಹ ಸಂದರ್ಭದಲ್ಲಿ ಯೇಸು ಮಾರ್ತಳಿಗೆ ಹೇಳುವಂತಹ ಒಂದು ಮಾತು, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಐ ಆಮ್ ದ ರಿಸರೆಕ್ಷನ್ ಆ್ಯಂಡ್ ದ ಲೈಫ್. ಅಂದ್ರೆ ಯೇಸು ತನ್ನ ಐಹಿಕ ಸೇವೆಯ ಕಾಲದಲ್ಲಿ ಹೇಳಿರುವಂಥದ್ದು, ನಾನೇ ಪುನರುತ್ಥಾನವೂ ಜೀವವು. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ನನ್ನನ್ನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ನೋಡಿ, ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲ ಉದ್ದೇಶ ಅಥವಾ ಯೇಸು ಸ್ವಾಮಿಯ ಪುನರುತ್ಥಾನದ ಮುಖ್ಯ ಧ್ಯೇಯ ಎನ್ನುವಂಥದ್ದು, ಯೇಸು ಕ್ರಿಸ್ತನು ತಾನೇ ಹೇಳಿರುವಂಥದ್ದು, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ನೋಡಿ, ಈ ಒಂದು ಭಾಗ ಅಥವಾ ಯೇಸು ಕ್ರಿಸ್ತನ ಪುನರುತ್ಥಾನ ಕ್ರೈಸ್ತರಾದ ನಮಗೆ ಒಂದು ನಿತ್ಯತ್ವದ ವಾಗ್ದಾನವನ್ನ ತರುವಂತದಾಗಿದೆ, ಕೊಡುವಂತದಾಗಿದೆ. ಆದುದರಿಂದಲೇ ನಾನು ಪ್ರಾರಂಭದಲ್ಲೇ ಹೇಳಿದ್ದು,
ನಮ್ಮ ಆಚರಣೆಗಳು ಕೇವಲ ಲೌಕಿಕವಾದ ರೀತಿಯಲ್ಲಿ ಮಾತ್ರವಾಗಿ ಅಥವಾ ಲೌಕಿಕತೆಯಲ್ಲಿ ಮಾತ್ರ ಕೇಂದ್ರೀಕೃತವಾಗದೆ ನಮ್ಮ ಆಚರಣೆಗಳ ಹಿಂದೆ ಅಥವಾ ನಾವು ಈ ದಿನಮಾನಗಳಲ್ಲಿ ಯೇಸು ಕ್ರಿಸ್ತನ ಶ್ರಮೆ ಮರಣ ಪುನರುತ್ಥಾನದ ಕುರಿತಾಗಿ ನಾವು ಧ್ಯಾನ ಮಾಡುವಾಗ ಇದರ ಹಿಂದಿನ ದೈವಿಕವಾದ ಉದ್ದೇಶ ಏನಾಗಿತ್ತೆಂಬುದನ್ನು ಸರಿಯಾಗಿ ಗ್ರಹಿಸಿಕೊಂಡು ಅದನ್ನು ನಾವು ಏನು ಮಾಡಬೇಕು, ಮನನ ಮಾಡುವಂಥವರಾಗಿರಬೇಕು. ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾನೇ ಪುನರುತ್ಥಾನವೂ ಜೀವವು, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಬದುಕುತ್ತಾ ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ. ನೋಡಿ, ಇದೇ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಅದರ 4ನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು, ನಾನಿರುವ ಸ್ಥಳದಲ್ಲಿ ನೀವು ಇರಬೇಕು. ಅರ್ಥ ಏನು? ಯೇಸು ತನ್ನ ಐಹಿಕ ದೌತ್ಯವನ್ನ ಪೂರ್ತಿಗೊಳಿಸಿ ಮನುಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಶಿಲುಬೆಯ ಮೇಲೆ ಯಜ್ಞಾರ್ಪಿತನಾಗಿ ಅರ್ಪಿಸಿ 3ನೇ ದಿನದಲ್ಲಿ ಆತನು ಪುನರುತ್ಥಾನವನ್ನು ಹೊಂದಿ ಆತನು 40 ದಿನಗಳಾದ ಮೇಲೆ ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟ ನಂತರ ಅಥವಾ ಆ ಸಂದರ್ಭದಲ್ಲಿ ಇಲ್ಲಿ ಯೇಸು ಹೇಳುವಂಥದ್ದು, ನಾನು ನಿನಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗ್ತೇನೆ. ಸೊ ತಂದೆಯಾದ ದೇವರು ನನಗೆ ಒಂದು ದೌತ್ಯವನ್ನು ವಹಿಸಿಕೊಟ್ಟಿದ್ದಾನೆ. ಆ ದೌತ್ಯ ಅನ್ನುವಂಥದ್ದು ಮನುಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ನನ್ನನ್ನು ನಾನೇ ಯಜ್ಞಾರ್ಪಿತನಾಗಿ ಅರ್ಪಿಸುವಂಥದ್ದು. ಸೊ ಇದಾದ ಮೇಲೆ ನಾನೇನು ಮಾಡ್ತೇನೆ, ಪುನರುತ್ಥಾನವನ್ನು ಹೊಂದುತ್ತೇನೆ. ಅದಾಗಿ ಸುಮಾರು 40 ದಿನಗಳ ಮಟ್ಟಿಗೆ ಶಿಷ್ಯರೊಂದಿಗೆ ಕಾಣಿಸಿಕೊಂಡಂತ ಯೇಸು ಸ್ವಾಮಿ ಪರಲೋಕಕ್ಕೆ ಒಯ್ಯಲ್ಪಟ್ಟರು. ಸೊ ಇದೆಲ್ಲ ಈ ಎಲ್ಲ ಕಾರ್ಯಗಳ ಸಂಕ್ಷಿಪ್ತ ವರದಿಯನ್ನು ಯೇಸು ಸ್ವಾಮಿ ಹೇಳುವಂಥದ್ದು, ನಾನು ಹೋಗುತ್ತಿರುವಂಥದ್ದು ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ, ಟು ಪ್ರಿಪೇರ್ ಎ ಪ್ಲೇಸ್. ಒನ್ಸ್ ಅ ಪ್ಲೇಸ್ ಇಸ್ ಪ್ರಿಪೇರ್ಡ್, ಐ ವಿಲ್ ಕಮ್ ಬ್ಯಾಕ್. ನಾನು ಹಿಂತಿರುಗಿ ಬರ್ತೇನೆ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಸೊ ನಾನಿರುವಲ್ಲಿ ನೀವು ಇರಬೇಕು. ಅಂದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬರಿಗೂ ನಿತ್ಯತ್ವದ ವಾಗ್ದಾನವನ್ನ ಕೊಡುವಂಥದ್ದಾಗಿದೆ. ಪ್ರತ್ಯೇಕವಾಗಿ ನಾವು ಥೆಸಲೋನಿಕ ಪತ್ರಿಕೆಯನ್ನ ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಸಾಧಾರಣವಾಗಿ ಈ ಒಂದು ಭಾಗವನ್ನ ಶವ ಸಂಸ್ಕಾರದ ಸಂದರ್ಭದಲ್ಲಿ ಮಾತ್ರ ನಾವು ಓದುವಂಥವರಾಗಿದ್ದೇವೆ. ಅದರ 15ನೇ ವಾಕ್ಯದಲ್ಲಿ 1 ಥೆಸಲೋನಿಕ 4:15 ಕರ್ತನು ಪ್ರತ್ಯಕ್ಷನಾಗುವವರೆಗೆ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡ್ತೇವೆ. ಅಂದ್ರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬರಿಗೂ ಲಭಿಸುವಂತಹ ಪುನರುತ್ಥಾನವನ್ನ ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ಯೇಸು ಕ್ರಿಸ್ತನು ಪುನರುತ್ಥಾನವನ್ನ ಹೊಂದಿರುವಂಥದ್ದು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತಹ ಪ್ರತಿಯೊಬ್ಬರಿಗೂ ಒಂದು ಪುನರುತ್ಥಾನವನ್ನ ವಾಗ್ದಾನ ಮಾಡಿರುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ಈ 2026ರ ಪುನರುತ್ಥಾನ ದಿನವನ್ನ, ಈಸ್ಟರ್ ದಿನವನ್ನ ನಾವು ಮನನ ಮಾಡುವಾಗ, ಆಚರಣೆ ಮಾಡುವಾಗ ನಾವು ಈ ಒಂದು ಪುನರುತ್ಥಾನಕ್ಕೆ ಸಿದ್ಧರಾಗಿದ್ದೇವೆ ಎಂಬುದನ್ನು ನಾವೇನು ಮಾಡಬೇಕು,
ದೃಢಪಡಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಕರ್ತನು ತಾನೇ ಆಜ್ಞಾಘೋಷದೊಡನೆ, ಪ್ರಧಾನ ದೂತನ ಶಬ್ದದೊಡನೆ, ದೇವರ ತುತ್ತೂರಿ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು. ಪ್ರಿಯರೇ, ನಮ್ಮೆಲ್ಲರ ಜೀವಿತದಲ್ಲಿ ಶಾರೀರಿಕವಾದ ಮರಣ ಅನ್ನುವಂಥದ್ದು ಕಟ್ಟಿಟ್ಟಿರುವಂತಹ ಬುತ್ತಿ. ಸೊ ನಮ್ಮೆಲ್ಲರಿಗೂ ಗೊತ್ತು, ನಮ್ಮ ಜನನದ ದಿನ. ಸದ್ಯಕ್ಕೆ ನಾವು ಎಲ್ಲ ಕಡೆ ನಮ್ಮ ಜನನದ ದಿನವನ್ನ ಮಾತ್ರ ಬರಿತೇವೆ. ಬಟ್ ದೇರ್ ಇಸ್ ಎ ಡೇ, ಒಂದು ದಿನ ಇದೆ, ನಮ್ಮ ಮರಣದ ದಿನವನ್ನ ಬರೆಯುವಂತ ಒಂದು ದಿನ ಇದೆ. ಪ್ರತ್ಯೇಕವಾಗಿ ನಾವು ಕ್ರೈಸ್ತ ಸೆಮಿಟರಿಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ 2 ದಿನಾಂಕಗಳನ್ನು ನಾವು ನೋಡುತ್ತೇವೆ. ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್. DOB, DOD. ಕ್ರೈಸ್ತರಾಗಿ ಬದುಕಿರುವ ನಾವುಗಳು ಪುನರುತ್ಥಾನವನ್ನ ಹೊಂದುವಂತಹ ಒಂದು ದಿನ ನಮ್ಮ ಮುಂದಿದೆ ಎಂಬುದನ್ನ ಈ ಒಂದು ಸಂದರ್ಭದಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಸೊ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಜ್ಞಾಪಕ ಮಾಡಿಕೊಳ್ಳುವುದರಿಂದ, ಅಥವಾ ಈ 2026ರಲ್ಲಿ ಯೇಸುವಿನ ಪುನರುತ್ಥಾನದ ಕುರಿತಾಗಿ ಮಾತನಾಡುವುದರಿಂದ ಹೆಚ್ಚಿನದೇನು ಪ್ರಯೋಜನವಿಲ್ಲ. ಆದರೆ ಯೇಸು ಕ್ರಿಸ್ತನ ಪುನರುತ್ಥಾನ ಸೊ ನಮ್ಮ ಜೀವಿತದೊಂದಿಗೆ ನಾವು ತುಲನೆ ಮಾಡಿ ನೋಡುವಂತವರಾಗಿರಬೇಕು. ಸೊ ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ಯಾವ ರೀತಿಯಾಗಿ ನಾವು ಈ ಒಂದು ದಿನದಲ್ಲಿ ಆತನ ಪುನರುತ್ಥಾನವನ್ನು ನಾವು ಮನನ ಮಾಡ್ತಾ ಇದ್ದೇವೆ. ಇವತ್ತು ನಮಗೆ ಕೊಡಲ್ಪಟ್ಟಿರುವಂತಹ ಶೀರ್ಷಿಕೆ ಪುನರುತ್ಥಾನ, ಮರಣದ ಮೇಲೆ ಜಯ, ವಿಕ್ಟರಿ ಓವರ್ ಡೆತ್. ಸೊ ನಾವೆಲ್ಲರೂ ಏನ್ ಮಾಡಬೇಕು? ಸಾಯುವುದಕ್ಕಾಗಿಯೇ ಸೃಷ್ಟಿಸಲ್ಪಟ್ಟವರು ನಾವುಗಳು. ಯಾವುದಕ್ಕೋಸ್ಕರವಾಗಿ? ಸಾಯುವುದಕ್ಕೋಸ್ಕರವಾಗಿಯೇ ಸೃಷ್ಟಿಸಲ್ಪಟ್ಟವರು ನಾವುಗಳು. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ ಅದರ 19ನೇ ವಾಕ್ಯದಲ್ಲಿ ಯೆಹೋವ ದೇವರು ಆದಾಮನಿಗೆ ಹೇಳಿರುವಂಥದ್ದು, ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ. ನೋಡಿ, ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನು. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ, ಅದರ 2ನೇ ಅಧ್ಯಾಯವನ್ನು ನೋಡುವಂತಹ ಸಂದರ್ಭದಲ್ಲಿ, ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನ ರೂಪಿಸಿ. ಸೊ ದೇವರು ಆದಾಮನನ್ನ ನೆಲದ ಮಣ್ಣಿನಿಂದ ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನ ಊದಿದ. ಅದೇ 2ನೇ ಅಧ್ಯಾಯದ 19ನೇ ವಾಕ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀನು ಮಣ್ಣಿನಿಂದ ರೂಪಿಸಲ್ಪಟ್ಟವನು, ಮಣ್ಣಿನಿಂದ ತೆಗೆಯಲ್ಪಟ್ಟವನು, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ. ಅಂದ್ರೆ ನಾವು ಕಾಣುವಂತಹ ಈ ಶರೀರ ಮಣ್ಣಾಗಿದೆ. ಸೊ ಈ ಮಣ್ಣಿಗೆ ನಾವು ಏನೆಲ್ಲ ಅಲಂಕಾರ ಮಾಡ್ತಾ ಇದ್ದೇವೆ. ಆದರೆ
ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನ ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದ. ಆ ಜೀವಶ್ವಾಸಕ್ಕೆ ನಾವು ಯಾವ ಬೆಲೆಯನ್ನು ಕೊಡ್ತಾ ಇದ್ದೇವೆ? ಈ ಪುನರುತ್ಥಾನ ದಿನದಲ್ಲಿ ಪ್ರೀತಿಯ ದೇವಜನರೇ, ದೇವರು ನಮ್ಮಲ್ಲಿ ಒದಗಿಸಿದಂತಹ ಆತ್ಮದ ಕುರಿತಾಗಿ ನಾವೇನ್ ಮಾಡಬೇಕು? ಚಿಂತಿಸುವಂತವರಾಗಿರ್ಬೇಕು. ಇವತ್ತು ನಾವು ಚಿಂತಿಸುವಂಥದ್ದು ಈ ಮಣ್ಣಿಗೋಸ್ಕರವಾಗಿ. ಕನ್ನಡದಲ್ಲಿ ಒಂದು ಹಾಡಿದೆ, ಪ್ರತ್ಯೇಕವಾಗಿ ಈ ಒಂದು ಶವ ಸಂಸ್ಕಾರ ಸಂದರ್ಭದಲ್ಲಿ ಹಾಡುವಂಥದ್ದು. ಮನುಷ್ಯ ನೀ ಮಣ್ಣಾಗುವೆ, ಮಣ್ಣಿಂದಲೇ ಜನಿಸಿದೆ, ಮಣ್ಣಲ್ಲಿಗೆ ಸೇರುವೆ. ನೋಡಿ, ಇದು ಮಣ್ಣಿನಿಂದ ನಿರ್ಮಿತವಾದದ್ದು, ಮಣ್ಣಿಗೋಸ್ಕರವಾಗಿ ಇಡಲ್ಪಟ್ಟಿರುವಂಥದ್ದು. ಆದರೆ ಈ ಮಣ್ಣಿನಿಂದ ದೇವರು ಈ ಶರೀರವನ್ನ ರೂಪಿಸಿದಾಗ ಈ ಶರೀರದಲ್ಲಿ ಜೀವಶ್ವಾಸವನ್ನ ಊದಿದ, ಅಥವಾ ತನ್ನ ಆತ್ಮವನ್ನ ಇಲ್ಲಿ ಇರಿಸಿದ್ದಾನೆ. ನಮ್ಮ ಮರಣಾನಂತರದಲ್ಲಿ ಈ ಆತ್ಮಕ್ಕೆ ಸಂಭವಿಸುವ ಪುನರುತ್ಥಾನದ ಕುರಿತಾಗಿ ನಾವೇನ್ ಮಾಡಬೇಕು? ಈ ಸಂದರ್ಭದಲ್ಲಿ ನಾವು ಮನನ ಮಾಡುವಂತವರಾಗಿರ್ಬೇಕು. ಅದೇ ಇಂದಿನ ಶೀರ್ಷಿಕೆಯ ಮುಖ್ಯ ಗುರಿ, ಮರಣದ ಮೇಲೆ ಜಯ. ಪ್ರೀತಿಯ ದೇವಜನರೇ, 49ನೇ ಕೀರ್ತನೆ ಅದರ ಎಲ್ಲ ಭಾಗಗಳನ್ನು ಓದುವುದಕ್ಕೆ ನಮ್ಮ ಮುಂದೆ ಸಮಯ ಇಲ್ಲ. ಅದರ 8 ಮತ್ತು 9 ವಾಕ್ಯಗಳಲ್ಲಿ, ಅದರ ಪ್ರಾರಂಭ ವಾಕ್ಯದಲ್ಲಿ, ಸಕಲ ದೇಶಗಳವರೇ ಕೇಳಿರಿ, ಭೂಲೋಕದ ನಿವಾಸಿಗಳೇ ಕಿವಿಗೊಡಿರಿ, ಜನಗಳೇ, ಜನಾಧಿಪತಿಗಳೇ, ಬಡವರೇ, ಬಲ್ಲಿದರೆ ನೀವೆಲ್ಲರೂ ಒಂದಾಗಿ ಬಂದು ಆಲೈಸಿರಿ. ನನ್ನ ಬಾಯಿ ಸುಜ್ಞಾನವನ್ನು ಬೋಧಿಸುವುದು, ನನ್ನ ಹೃದಯವು ವಿವೇಕವನ್ನ ಫಲಿಸುವುದು. ಇದು ಕೋರಹಿಯರು ರಚಿಸಿರುವಂತಹ ಒಂದು ಕೀರ್ತನೆ. ಈ ಕೀರ್ತನೆಯ ಮೇಲ್ಭಾಗದಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಐಶ್ವರ್ಯ ವ್ಯರ್ಥ, ಮರಣ ನಿಶ್ಚಯ, ಸದ್ಭಕ್ತರಿಗೆ ಗತಿ ಉಂಟು. ನೋಡಿ, ಇಲ್ಲಿ ಕೋರಹಿಯರು ಸಕಲ ಭೂನಿವಾಸಿಗಳನ್ನ ಕರೀತಾ ಇದ್ದಾರೆ. ಅವರಿಗೆ ಕೆಲವು ರಹಸ್ಯಗಳನ್ನ ತಿಳಿಸುವಂತವರಾಗಿದ್ದಾರೆ. ಆ ರಹಸ್ಯದಲ್ಲಿ ಒಂದು ರಹಸ್ಯ 8ನೇ ವಾಕ್ಯ, 7ನೇ ವಾಕ್ಯ. ಯಾವನಾದರೂ ತನ್ನ ಸಹೋದರನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ಮರಣವನ್ನು ತಪ್ಪಿಸುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಅಂತ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು. ಇದು ಒಂದು ಶಾರೀರಿಕವಾದ ಮರಣದ ಕುರಿತಾಗಿ ಪ್ರತಿಪಾದಿಸುವಂಥದ್ದು. ಇಲ್ಲಿ ಕೋರಹಿಯರು ಹೇಳ್ತಾ ಇದ್ದಾರೆ, ಒಬ್ಬನು ತನ್ನ ಸಹೋದರನು, ತಾನಲ್ಲ ತನ್ನ ಸಹೋದರನು ಮರಣವನ್ನ ತಪ್ಪಿಸಿಕೊಡುವುದಕ್ಕೆ ಎಷ್ಟು ಹಣವನ್ನ ಕೊಟ್ಟರೆ ಸಾಕಾಗ್ತದೆ? ನಂತರವಾಗಿ ಹೇಳುವಂಥದ್ದು, ಮರಣವನ್ನ ತಪ್ಪಿಸುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಅಂತ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು. ಇವತ್ತು ಶಾಸ್ತ್ರ ದೀರ್ಘಾಯುಷ್ಯಗಾಗಿ ಏನ್ ಮಾಡ್ತಾ ಇದೆ? ಅನೇಕ ವಿಧವಾದಂತಹ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡುವಂಥದ್ದಾಗಿ ನಾವು ನೋಡ್ತಾ ಇದ್ದೇವೆ. ನಾನು ಓದಿದಂಥದ್ದು, ಕೆಲವು ವ್ಯಕ್ತಿಗಳು ತಮ್ಮ ಶರೀರವನ್ನು ಹಾಗೆಯೇ ಎಷ್ಟೋ ಲಕ್ಷ 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 ಡಾಲರ್ ಕೊಟ್ಬಿಟ್ಟು ಅದನ್ನು ಹಾಗೆ ಸಂರಕ್ಷಿಸಿ ಇಟ್ಟಿದ್ದಾರಂತೆ. ಯಾವುದಾದ್ರೂ ಕಾಲದಲ್ಲಿ ಮನುಷ್ಯನಿಗೆ ಪುನರ್ಜನ್ಮವನ್ನು ಕೊಡೋದಕ್ಕೆ ಸಾಧ್ಯ ಆದರೆ ಅವರು ಮತ್ತೆ ಬದುಕುವುದಕ್ಕೆ ಬಯಸುವಂಥವರಾಗಿದ್ದಾರೆ. ಇದನ್ನ ಸುಮ್ಮನೆ ಹೇಳ್ತಾ ಇಲ್ಲ ಪ್ರಿಯರೇ, ಗೂಗಲಲ್ಲಿ ನೋಡ್ರೆ ನಿಮಗೆ ಗೊತ್ತಾಗ್ತದೆ.
ಸುಮಾರು 500ಕ್ಕಿಂತಲೂ ಅಧಿಕ ಶವಗಳು ಈಗಲೂ ಆ ರೀತಿ ಮೈನಸ್ ಡಿಗ್ರಿಯಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರಂತೆ ಒಂದು ಗ್ಲಾಸ್ ಟ್ಯೂಬಲ್ಲಿ. ಆದ್ರೆ ಇಲ್ಲಿ ಸರ್ವಶಕ್ತನಾದ ದೇವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾನೆ, ಮರಣವನ್ನ ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲದು, ಅಂತಹ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಬಿಡ್ಬೇಕು. ನೋಡಿ, ಇಲ್ಲಿ ಕೋರಹಿಯರು ಒಂದು ಶಾರೀರಿಕವಾದಂತಹ ಜೀವಿತದ ಕುರಿತಾಗಿ ಹೇಳಿರುವಾಗ ಯೇಸು ಸ್ವಾಮಿ ಹೇಳಿರುವಂಥದ್ದು, ಒಬ್ಬ ವ್ಯಕ್ತಿ ಇಡೀ ಲೋಕವನ್ನ ಸಂಪಾದಿಸಿ ಅವನ ಆತ್ಮ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ? ಅಂದ್ರೆ ಪುನರುತ್ಥಾನ ಅನ್ನುವಂಥದ್ದು ಪ್ರತಿ ಮಾನವನಿಗೆ ಇರುವಂಥದ್ದಾಗಿದೆ. ಯೇಸು ಕ್ರಿಸ್ತನ ಪುನರುತ್ಥಾನ ಅಥವಾ ಯೇಸು ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನ ಇಡೀ ಮನುಕುಲಕ್ಕೆ ದೇವರೊಂದಿಗೆ ಒಂದು ಹೊಸ ಸಂಧಾನವನ್ನ, ಒಂದು ಹೊಸ ಆಯಾಮವನ್ನ ಏರ್ಪಡಿಸಿರುವಂಥದ್ದಾಗಿದೆ. ಅದನ್ನು ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಹಳೆಯ ಒಡಂಬಡಿಕೆಯನ್ನು ನಾವು ಹಳೆಯ ಒಡಂಬಡಿಕೆಯನ್ನು ಕಲಿಯುವಾಗ ಇಸ್ರಾಯೇಲ್ ಮಕ್ಕಳು ಎಲ್ಲಿದ್ರು? ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ರು. ಅಲ್ಲಿಂದ ದೇವರು ಅವರನ್ನ ಬಿಡಿಸುವಂತಹ ಸಂದರ್ಭದಲ್ಲಿ ದೇವರು ಹೇಳಿದ್ದು, ನೀವು ಒಂದು ಕುರಿಯನ್ನ ಅಥವಾ ಒಂದು ಹಾಡು ಮರಿಯನ್ನ ಕೊಯ್ಯಬೇಕು, ಅದರ ರಕ್ತವನ್ನು ನಿಮ್ಮ ಮನೆಯ ನಿಲುವು ಪಟ್ಟಿಗೆ, ಮೇಲ್ಪಟ್ಟಿಗೆ ಹಾಕಬೇಕು. ಆ ರಾತ್ರಿ ಸಂಹಾರ ದೂತನು ಇಳಿದು ಹೋಗ್ತಾನೆ. ಯಾವ ಮನೆಗಳಲ್ಲಿ ರಕ್ತದ ಕಲೆಗಳು ಇರುವುದಿಲ್ಲವೋ ಆ ಮನೆಗಳಲ್ಲಿ ಚೊಚ್ಚಲಾಗಿರುವಂಥದ್ದನ್ನು ಹತ ಮಾಡ್ತಾನೆ. ಅಂದು ಐಗುಪ್ತ ದೇಶದಲ್ಲಿ ಇಸ್ರಾಯೇಲಿಯರು ವಾಸಿಸುತ್ತಿದ್ದಂತಹ ಸ್ಥಳದಲ್ಲಿ ಬಿಟ್ಟು ಬಾಕಿ ಎಲ್ಲಾ ಸ್ಥಳಗಳಲ್ಲಿ ಗೋಳಾಟವು. ಯಾಕಂದ್ರೆ ಪ್ರತಿ ಮನೆಗಳಲ್ಲಿ ಒಂದಕ್ಕಿಂತಲೂ ಅಧಿಕವಾದಂತಹ ಮರಣ. ಯಾಕೆ? ಚೊಚ್ಚಲಾದದೆಲ್ಲವನ್ನ ದೇವರು ಸಾಯಿಸ್ತಾ ಇದ್ದಾನೆ. ಅಂದ್ರೆ ದೇವರು ಇಸ್ರಾಯೇಲ್ ಮಕ್ಕಳನ್ನ ಏನ್ ಮಾಡ್ದ? ಆ ಒಂದು ಕಾರ್ಯಗಳ ಮೂಲಕವಾಗಿ ಐಗುಪ್ತದ ದಾಸತ್ವದಿಂದ, ಶಾರೀರಿಕವಾದಂತಹ ದಾಸತ್ವದಿಂದ, ಗುಲಾಮತನದಿಂದ ಬಿಡುಗಡೆ ಮಾಡ್ದ. ಅದಾದ ಮೇಲೆ ಯೇಸು ಸ್ವಾಮಿಯ ಜನನವನ್ನ ನಾವು ನೋಡ್ತೇವೆ. ಯೇಸು ಸ್ವಾಮಿ ಸ್ವಂತದವರ ಬಳಿಗೆ ಬಂದ, ಆದರೆ ಸ್ವಂತದವರು ಅವನನ್ನು ಅಂಗೀಕಾರ ಮಾಡಲಿಲ್ಲ. ನಂತರವಾಗಿ ಯೇಸು ಸ್ವಾಮಿ ತಂದೆಯಾದ ದೇವರು ನಿಷ್ಕರ್ಷಿಸಿದಂತೆಯೇ ಮನುಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ತಾನೇ ಶಿಲುಬೆಯ ಮೇಲೆ ಏನ್ ಮಾಡ್ದ? ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡ. ಹೀಗೆ ಅರ್ಪಿಸಿಕೊಂಡಂತ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮಗೆ ಏನ್ ಸಿಕ್ತು? ಪಾಪ ಕ್ಷಮಾಪಣೆ ಸಿಕ್ತು. ಹೀಗೆ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡ ನಾವುಗಳು ಏನ್ ಮಾಡ್ಬೇಕಂತೆ? ಒಂದು ಪವಿತ್ರವಾದ ಜೀವಿತವನ್ನ ಜೀವಿಸುವಾಗ ನಮ್ಮ ಮರಣಾನಂತರವೋ ಅಥವಾ ನಾವು ಜೀವನದಿರುವಂತ ಸಂದರ್ಭದಲ್ಲಿಯೋ, ಯೇಸು ಕ್ರಿಸ್ತನ ಎರಡನೇ ಆಗಮನದ ಸಂದರ್ಭದಲ್ಲಿ ನಾವು ಪವಿತ್ರತೆಯಲ್ಲಿ ಜೀವಿಸುವಂತಹ ವ್ಯಕ್ತಿಗಳಾಗಿದ್ರೆ ನಮಗೆ ಏನ್ ಸಿಗ್ತದೆ? ನಮಗೆ ಪುನರುತ್ಥಾನ ಉಂಟಾಗ್ತದೆ. ಈ ಪುನರುತ್ಥಾನ ಏನು? ಯೇಸುವಿನ ಸಂಗಡ ವಾಸ ಮಾಡುವುದಕ್ಕೆ. ಅದಕ್ಕೋಸ್ಕರವಾಗಿ ನಾವೇನ್ ಮಾಡಬೇಕು? ಜೀವಿಸುವಂತವರಾಗಿರಬೇಕು. ಇದು ಯಥಾರ್ಥವಾದಂತಹ ಪುನರುತ್ಥಾನದ ಆರಾಧನೆ. ಪ್ರಿಯರೇ, ಯೇಸು ಕ್ರಿಸ್ತನ ಪುನರುತ್ಥಾನ ನಮಗೆ ನಿರೀಕ್ಷೆಯನ್ನ ತಂದಿದೆ. ಇಡೀ ಮನುಕುಲಕ್ಕೆ ದೇವರು ರಕ್ಷಣೆಯ ಹೆದ್ದಾರಿಯನ್ನೇನ್ ಮಾಡಿದ್ದಾನೆ? ತೆರೆದಿದ್ದಾನೆ. ಈಗ ನೀನು ನಾನು ಮಾಡಬೇಕಾಗಿರುವಂಥದ್ದು ಏನು? ಯೇಸು ಸ್ವಾಮಿ 2026 ವರ್ಷಗಳ ಹಿಂದೆ ಮನುಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿ ಆತನ ಮೇಲೆ ನಂಬಿಕೆ ಇಡುವ, ಯೋಹಾನ 3:16 ಬರೆದಿರುವ ಪ್ರಕಾರವಾಗಿ ಆತನ ಮೇಲೆ ನಂಬಿಕೆ ಇಡುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನ ಕೊಟ್ಟಿರಲಾಗಿ ದೇವರ ಮಕ್ಕಳೆಂಬುದಾಗಿ ಕರೆಸಿಕೊಳ್ಳುತ್ತಿರುವ ನಾವುಗಳು ಯಥಾರ್ಥವಾದಂತಹ ಕ್ರೈಸ್ತತ್ವದ ಅಡಿಪಾಯದಲ್ಲಿ
ನಮ್ಮ ಜೀವಿತವನ್ನ ಕಟ್ಟುವಂತವರಾಗಿದ್ದೇವ ಎಂಬುದನ್ನ ಈ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು? ಯೋಚನೆ ಮಾಡಬೇಕು. ಇದು ಯಥಾರ್ಥವಾದ ಪುನರುತ್ಥಾನ. ನೋಡಿ, ರೋಮ 10ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ರಕ್ಷಣೆ ಆಗ್ತತೆ. ಸಾಲ್ವೇಷನ್ ಇಸ್ ಓಪನ್ ಫಾರ್ ಆಲ್. ರಕ್ಷಣೆ ಎಲ್ಲರಿಗಾಗಿ ತೆರೆಯಲ್ಪಟ್ಟಿದೆ. ಆದರೆ ಈ ರಕ್ಷಣೆಯನ್ನ ನಾನು ಹೊಂದಿಕೊಳ್ಳಬೇಕಾದ್ರೆ, ಅಥವಾ ಈ ರಕ್ಷಣೆಯ ಈ ರಕ್ಷಣೆಯನ್ನ ನನ್ನ ಅನುಭವದಲ್ಲಿ ನಾನು ಪಡ್ಕೊಳ್ಬೇಕಾದ್ರೆ ನಾನೇನ್ ಮಾಡ್ಬೇಕಂತೆ? ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ರಕ್ಷಣೆ ಆಗ್ತತೆ. ಅದರ ಬದಲಾಗಿ ಈ ಪುನರುತ್ಥಾನ ದಿನದಲ್ಲಿ ದೇವಾಲಯಕ್ಕೆ ಹೋಗಿ ಮೊಣಕಾಲು ಊರುವುದರಿಂದ ಆಗಲಿ, ಅಥವಾ ಕಳೆದ 40 ದಿನ ಮಾಂಸಾಹಾರವನ್ನ ತ್ಯಜಿಸಿದಿಂದರಾಗಲಿ ನಮಗೆ ರಕ್ಷಣೆ ಆಗೋದಿಲ್ಲ. ನೋಡಿ, ಪಂಚಾಶತಮ ದಿನದಲ್ಲಿ ಪೇತ್ರ ಪ್ರಸಂಗ ಮಾಡಿದ. ಪೇತ್ರನ ಪ್ರಸಂಗವನ್ನ ಕೇಳಿಕೊಂಡಂತಹ ಜನ ಅಪೊಸ್ತಲರ ಬಳಿಗೆ ಕೇಳ್ತಾ ಇದ್ದಾರೆ, ಸಹೋದರರೇ ನಾವೇನ್ ಮಾಡಬೇಕು? ಅಲ್ಲಿ ಪೇತ್ರ ಹೇಳ್ತಾ ಇದ್ದಾನೆ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 38ನೇ ವಾಕ್ಯ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳ್ರಿ. ಗೊತ್ತಾಯ್ತಲ್ಲ? ಯೇಸು ಕ್ರಿಸ್ತನ ಪುನರುತ್ಥಾನ ನಮಗೇನ್ ಮಾಡ್ತು? ರಕ್ಷಣೆಯ ಹೆದ್ದಾರಿಯನ್ನ ತೆರೀತು. ಈಗ ನಾವೇನ್ ಮಾಡ್ಬೇಕಂತೆ ನೋಡಿ, ಇದು ಸಂಭವಿಸಿದ ಯಾವಾಗ? ಯೇಸು ಕ್ರಿಸ್ತನ ಮರಣ, ಶ್ರಮೆ, ಮರಣ, ಪುನರುತ್ಥಾನದ 50 ದಿನಗಳ ನಂತರ, ಪಂಚಾಶತಮ ದಿನ. ಯಾಕಂದ್ರೆ ಪಸ್ಕಾ ಹಬ್ಬ ಮತ್ತು ಪಂಚಾಶತಮ ದಿನ ಅನ್ನುವಂಥದ್ದು 50 ದಿನದ ಗ್ಯಾಪ್. ಅದು 50 ಡೇಸ್. ಅಲ್ಲಿ ಜನ ಕೇಳ್ತದೆ, ವಾಟ್ ಮಸ್ಟ್ ವಿ ಡೂ? ನಾವೇನ್ ಮಾಡಬೇಕು? ಅಲ್ಲಿ ಪೇತ್ರ ಹೇಳದ್ನ, ನೀವು 50 ದಿನ ಯೇಸು ಕ್ರಿಸ್ತನ ಶ್ರಮೆ ಮರಣವನ್ನ ಮನನ ಮಾಡಬೇಕು ಎಂಬುದಾಗಿ, ಅಥವಾ ಕೆಲವು ನಾಮಧೇಯ ಕ್ರೈಸ್ತರು ಮಾಡುವ ರೀತಿಯಲ್ಲಿ ನೀವು 2 ಕಟ್ಟಿಗೆಯನ್ನು ತೆಗೆದುಕೊಂಡು ಶಿಲ್ಬೆಯ ಆಕಾರದಲ್ಲಿ ಮಾಡಿ ಅದನ್ನು ಒತ್ತುಕೊಂಡು ಬೆಟ್ಟ ಹತ್ತಕ್ಕೆ ದೇವರು ಹೇಳದ್ನ, ಪೇತ್ರ ಹೇಳದ್ನ ಯೋಚನೆ ಮಾಡಿ. ಇವತ್ತು ನಮ್ಮ ಆಚರಣೆ ಯಾವ ರೀತಿ ಇದೆ? ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ? ಶಿಲುಬೆಯ ಆಕೃತಿಯನ್ನ ಮಾಡಿಕೊಂಡು ಹೆಗಲ ಮೇಲೆ ಹೊತ್ಕೊಂಡು ರೋಡಲ್ಲಿ ನಡೀತಾ ಇದ್ದೇವೆ. ನಾವು ದೇವರಿಗೆ ಮಾಡುವಂತಹ, ಇದಕ್ಕಿಂತಲೂ ಮಾಡುವಂತಹ ಅವಮಾನ ಬೇರೆ ಯಾವುದೂ ಇಲ್ಲ. ನೋಡಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನ ಶಿಷ್ಯನಾಗಬೇಕೆಂದಿರುವವನು ತನ್ನನ್ನು ತ್ಯಜಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ನಾವು ಒಂದು ಶಿಲುಬೆಯನ್ನು ಮಾಡಿ ಹೊತ್ತುಕೊಳ್ಳುವಂಥದ್ದಲ್ಲ. ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ? ಶಿಲುಬೆಯ ಆಕೃತಿಯನ್ನ ಮಾಡಿಕೊಂಡು ಅದನ್ನು ಹೊತ್ತುಕೊಂಡು ಹೋಗ್ತಾ ಇದ್ದೇವೆ. ಯಾವ ಪುರುಷಾರ್ಥವಾಗಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ? ಯೋಚನೆ ಮಾಡಿ. ಎಲ್ಲೋ ಒಂದು ನಾಯಿ ಕೂಗ್ತು, ಆ ನಾಯಿ ಕೂಗಿದ ಶಬ್ದವನ್ನು ಕೇಳಿ ಪಕ್ಕದಲ್ಲಿರುವ ನಾಯಿ ಕೂಗ್ತು, ಅದರ ಶಬ್ದ ಕೇಳಿ ಆ ಗ್ರಾಮದ ನಾಯಿ ಕೂಗ್ತು, ಅದರ ಶಬ್ದ ಕೇಳಿ ಪಟ್ಟಣದ ನಾಯಿ ಕೂಗ್ತು. ಇವತ್ತು ಕ್ರೈಸ್ತತ್ವ ಈ ರೀತಿ ಆಗಿದೆ. ಯಾರೋ ಏನೋ ಮಾಡಿದ್ರು, ಯಾರೋ ಒತ್ಕೊಂಡ್ಬಿಟ್ರು, ಇವ್ರು ಒತ್ಕೊಂಡ್ಬಿಟ್ರು. ಇದರ ಬುಡ ಏನಂತ ಗೊತ್ತಿಲ್ಲ. ಮತ್ತೆ ಅನೇಕ ಪಂಗಡಗಳು ಇದನ್ನೇ ದುಡ್ಡು ಮಾಡೋದಕ್ಕೆ
ಸಿಕ್ಕಿದಂತಹ ಒಂದು ಕಾರ್ಯವಾಗಿ ತೆಗೆದುಕೊಂಡು ಇದನ್ನ ಏನ್ ಮಾಡ್ಬಿಟ್ರು, ಮಾರ್ಕೆಟ್ ಮಾಡ್ಬಿಟ್ರು. ಇವತ್ತು ಇದೇ ಒಂದು ದೊಡ್ಡ ಮಾರ್ಕೆಟ್. ಇವತ್ತು ಯೇಸು ಕ್ರಿಸ್ತನ ಜನನ ಆಗ್ಬಿಟ್ರೆ ಸ್ಟಾರ್ ಆಗುತ್ತೆ, ಅದಾಗುತ್ತೆ, ಅದಕ್ಕೆ ಒಂದು ಮಾರ್ಕೆಟ್. ಈಗ ಮರಣ ಬಂತು, ಶಿಲುಬೆಯನ್ನು ಮಾಡಿ ಮಾರುವಂತ ಒಂದು ಮಾರ್ಕೆಟ್. ಪ್ರಿಯರೇ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ. ಇದರ ಹಿಂದೆ ದೈವಿಕವಾದ ಉದ್ದೇಶ ಏನೆಂಬುದನ್ನು ನೀವೇನ್ ಮಾಡಬೇಕು, ಗ್ರಹಿಸಬೇಕು. ನಾನು ಹೇಳಿದಲ್ಲ, ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಮನುಕುಲಕ್ಕೆ ಒಂದು ಭರವಸೆಯನ್ನು ಕೊಡ್ತು. ನೋಡಿ, ಪಸ್ಕಾ ಆಚರಣೆ ಅನ್ನುವಂಥದ್ದು ಕೇವಲ ಯಹೂದ್ಯರಿಗೆ ಮಾತ್ರ ಸೀಮಿತವಾಗಿರುವಂಥದ್ದು, ಗೊತ್ತಲ್ಲ. ಆದರೆ ಯೇಸು ಕ್ರಿಸ್ತನು ಆ ದಿನದಲ್ಲಿ, ಆ ಪಸ್ಕಾ ಆಚರಣೆಯ ದಿನದಲ್ಲಿ 2 ಹೊಸ ನಿಯಮಗಳನ್ನು ಕೊಡುವಂಥದ್ದಾಗಿ ನಾವು ನೋಡ್ತಾ ಇದ್ದೇವೆ. ಯೋಹನನ ಸುವಾರ್ತೆಯಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅದೇ ಅದರ 13ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮಗೆ ಹೊಸ ಆಜ್ಞೆಯನ್ನು ಕೊಡ್ತೇನೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಬೇಕು. ಗೊತ್ತಾಯ್ತಲ್ಲ. ನೋಡಿ, ಇದೇ ಯೇಸು ಸ್ವಾಮಿ ಪಸ್ಕಾ ಹಬ್ಬ ಅನ್ನುವಂಥದ್ದು, ಪಸ್ಕಾ ಆಚರಣೆ ಅನ್ನುವಂಥದ್ದು ಕೇವಲ ಯಹೂದ್ಯರಿಗೆ ಮಾತ್ರ ಸೀಮಿತವಾಗಿರುವಾಗ, ಇದೇ ಯೇಸು ಸ್ವಾಮಿ ಇಡೀ ಮನುಕುಲವನ್ನು ನೋಡಿ ಹೇಳ್ತಾ ಇದ್ದಾನೆ, ಯು ಶುಡ್ ಲವ್ ಒನ್ ಅನದರ್. ಯಾಕೆಂತ ಹೇಳಿದ್ರೆ, ಇನ್ನು ಕೆಲವೇ ಗಂಟೆಗಳಲ್ಲಿ ರೋಮನ್ನರು ಏನ್ ಮಾಡ್ತಾರೆ, ನನ್ನನ್ನು ಶಿಲುಬೆಗೆ ಹಾಕ್ತಾ ಇದ್ದಾರೆ. So I am going to die. Say, I am not going to die only for the Jewish. ನಾನು ಕೇವಲ ಯಹೂದ್ಯರಿಗೋಸ್ಕರವಾಗಿ ಎಲ್ಲ ಸಾಯ್ತಾ ಇರುವಂತದ್ದು, ಇಡೀ ಮನುಕುಲಕ್ಕೋಸ್ಕರವಾಗಿ. So God loved the world. ದೇವರು ಲೋಕವನ್ನ ಪ್ರೀತಿ ಮಾಡ್ದ, ಮೀನ್ಸ್ ಮನುಷ್ಯ ಇಡೀ ಮನುಕುಲವನ್ನ ಪ್ರೀತಿ ಮಾಡ್ದ. ಸೊ ಈ ಇಡೀ ಮನುಕುಲವನ್ನ ಪ್ರೀತಿ ಮಾಡಿ ಇಡೀ ಮನುಕುಲವನ್ನ ದೇವರೊಂದಿಗೆ ದೇವರೆಡೆಗೆ ನಡೆಸುವುದಕ್ಕೆ ಒಂದು ಹೆದ್ದಾರಿಯನ್ನ ಏನ್ ಮಾಡ್ದ, ತೆರೆದ. ಸೊ ಪ್ರೀತಿಯ ದೇವಜನರೇ, ಈ ಒಂದು ನಿರೀಕ್ಷೆಯೇ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿರುವಾಗ, ಈ ನಿರೀಕ್ಷೆಯನ್ನ ನಾವು ಯಾವ ರೀತಿಯಾಗಿ ಸದುಪಯೋಗ ಪಡಿಸ್ಕೊಳ್ತಾ ಇದ್ದೇವೆ ಎನ್ನುವಂಥದ್ದು ಮುಖ್ಯ. ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ಯೆಹೆಜ್ಕೇಲನ ಪುಸ್ತಕ 37ನೇ ಅಧ್ಯಾಯದಲ್ಲಿ ಯೆಹೋವ ದೇವರು ಪ್ರವಾದಿಯಾದ ಯೆಹೆಜ್ಕೇಲನನ್ನ ಒಂದು ಒಣಗಿದ ಎಲುಬುಗಳ ಒಂದು ರಾಶಿಯ ಬಳಿಗೆ ಕರ್ಕೊಂಡು ಹೋಗಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ಮನುಷ್ಯ ಪುತ್ರ, ಈ ಎಲುಬುಗಳು ಜೀವಿಸ್ತಾವ? ನೋಡಿ, ಈ ಒಂದು ಸಂಭವ ಅನ್ನುವಂಥದ್ದು ಇಸ್ರಾಯೇಲಿಯರ, ಯಹೂದ್ಯರ ಆಧ್ಯಾತ್ಮಿಕ ಅಧಪತನವನ್ನು ತೋರಿಸ್ತಾ ಇದೆ. ಯೆಹೆಜ್ಕೇಲನು ಈ ಪ್ರವಾದನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಇಸ್ರಾಯೇಲಿಯರು, ಯಹೂದ್ಯರು ಅಶ್ಶೂರ್ಯದಲ್ಲಿ, ಬಾಬೇಲಿನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ. ಸೊ ದೇವರೊಂದಿಗೆ ಯಾವ ಸಂಪರ್ಕವಿಲ್ಲದೆ ಅಶ್ಶೂರ್ಯರ ಮತ್ತು ಬಾಬೇಲಿನವರ ಆಚರಣೆಗೆ ಅನುಗುಣವಾಗಿ ಜೀವಿಸ್ತಾ ಇದ್ದಾರೆ. ಸೊ ಹೀಗಿರುವಾಗ ಸರ್ವಶಕ್ತನಾದ ದೇವರು ಕೇಳ್ತಾ ಇದ್ದಾನೆ, ಈ ಒಣಗಿದ ಎಲುಬುಗಳು ಬದುಕ್ತವ? ಅಥವಾ ಹೀಗೆ ಪ್ರವಾಸಿಗಳಾಗಿ ದೇವರನ್ನ ಬಿಟ್ಟು ಅನ್ಯ ದೇಶದಲ್ಲಿ ಅನ್ಯಾರಾಧನೆಗಳನ್ನ ಮಾಡುವಂತಹ ಜನರಿಗೆ, ಇಸ್ರಾಯೇಲರಿಗೆ ಒಂದು ಆಧ್ಯಾತ್ಮಿಕವಾದ ಪುನಶ್ಚೇತನ, ಪುನರುತ್ಥಾನ ಉಂಟಾಗ್ತದ? ಯಾರು ಕೇಳ್ತಾ ಇರುವಂತದ್ದು? ಯೆಹೋವನು. ಯಾರ ಬಳಿ ಕೇಳ್ತಾ ಇರುವಂತದ್ದು? ಪ್ರವಾದಿಯ ಬಳಿಯಲ್ಲಿ. ಪ್ರವಾದಿ ಹೇಳ್ತಾ ಇದ್ದಾನೆ, ಲಾರ್ಡ್, ಯು ನೋ ದಟ್, ನಿನಗೊತ್ತು. ಆಸ್ ಅ ಹ್ಯೂಮನ್, ಒಬ್ಬ ವ್ಯಕ್ತಿಯಾಗಿ ನೋಡುವಾಗ ಇಟ್ ಇಸ್ ಇಂಪಾಸಿಬಲ್. ಯಾಕೆಂದ್ರೆ ಇವರು ದೇವರನ್ನ ಬಿಟ್ಟು ಬಲೂ ದೂರ ಹೋಗ್ಬಿಟ್ಟಿದ್ದಾರೆ. ಆಗ ಯೆಹೋವನು ಹೇಳ್ತಾ ಇದ್ದಾನೆ, ಒಂದು ಕೆಲಸ ಮಾಡು, ನೀನು ಪ್ರವಾದನೆ ಮಾಡು. ಸೊ ಅಲ್ಲಿ ಆ ಒಂದು ಅಧ್ಯಾಯದಲ್ಲಿ 37ನೇ ಅಧ್ಯಾಯವನ್ನ ನಾವು ಕಲಿಯುವಾಗ ಅಲ್ಲಿ ನಾವು ನೋಡುವಂಥದ್ದು ಬಿಟ್ಟು ಹೋಗಿದ್ದಂತಹ ಸ್ಕೆಲೆಟನ್ಗಳು. ಯಾಕಂದ್ರೆ ಕೈ ಒಂದ್ ಕಡೆ, ಕಾಲು ಒಂದ್ ಕಡೆ, ತಲೆ ಒಂದ್ ಕಡೆ, ಎಲ್ಲ ವಿಭಿನ್ನವಾಗಿದೆ ಮೂಳೆಗಳು. ಅಲ್ಲಿ
ಪ್ರವಾದಿಸಿದ ಸಂದರ್ಭದಲ್ಲಿ ಇವೆಲ್ಲ ಒಟ್ಟುಗೂಡಿ ಏನ್ ಮಾಡ್ತದೆ, ಅವುಗಳ ಮೇಲೆ ನರ ಬರ್ತಾ ಇದೆ, ಮಾಂಸ ಬರ್ತಾ ಇದೆ, ಜೀವ ಬಂದು ಎದ್ದು ನಿಲ್ತಾ ಇದೆ. ಅಂದ್ರೆ ಇಸ್ರಾಯೇಲ್ಯರನ್ನ, ಯಹೂದ್ಯರನ್ನ ದೇವರು ಒಂದು ಪುನಃಸ್ಥಾಪನೆ ಮಾಡುವಂತಹ ಒಂದು ಕಾರ್ಯವನ್ನ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ನೋಡಿ, ಯೇಸು ಕ್ರಿಸ್ತನ ಮರಣ ಅಥವಾ ಯೇಸು ಕ್ರಿಸ್ತನ ಪುನರುತ್ಥಾನ ಅನ್ನುವಂಥದ್ದು ಇಡೀ ಮನುಕುಲಕ್ಕೆ ಮಾಡಿದಂಥದ್ದು ಇದನ್ನೇ. ಏನ್ ಮಾಡ್ತು? ಸೊ ನಾವೆಲ್ಲರೂ ನೋಡಿ, ಪ್ರತ್ಯೇಕವಾಗಿ ಯೆಶಾಯನ ಪ್ರವಾದನ ಗ್ರಂಥವನ್ನ ಕಲಿಯುವಂತಹ ಸಂದರ್ಭದಲ್ಲಿ ಅದರ 53ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನಾವೆಲ್ಲರೂ ಕುರಿಗಳಂತೆ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನ ಹಿಡಿಯುತ್ತಿದ್ದೆವು. ಹೌದಲ್ವೋ? ನಾವೆಲ್ಲರೂ ನಮ್ಮದೇ ಆದ ರೀತಿಯಲ್ಲಿ ಜೀವಿಸ್ತಾ ಇದ್ವಿ. ಆದರೆ ಪ್ರತ್ಯೇಕವಾಗಿ ಕ್ರೈಸ್ತರಾದಂತಹ ನಾವುಗಳು, ಪ್ರತ್ಯೇಕವಾಗಿ ಭಾರತೀಯರಾದಂತಹ ನಾವುಗಳು, ನಾವು ಮರ್ತೋಗ್ಬಿಟ್ಟಿದ್ದೇವೆ ನಾವು ಅಬ್ರಹಾಮನ ಸಂತತಿಗಳು ಎಂಬುದನ್ನ ನಾವು ಮರ್ತೋಗ್ಬಿಟ್ಟಿದ್ದೇವೆ. ಸೊ ನಾವು ಹೇಳುವುದು ನಾವು ಅಬ್ರಹಾಮನ ಸಂತತಿ. ನೋಡಿ, ಅಬ್ರಹಾಮನ ಸಂತತಿಯನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ನೋಹನ ಕಾಲದಲ್ಲಿ ಏನಾಯ್ತು? ಆದಾಮನ ಸಂತತಿ ಎಂಬುದಾಗಿ ನಾವು ನೋಡುವಾಗ ನೋಹನ ಕಾಲದಲ್ಲಿ ಇಡೀ ಸಂತತಿಯನ್ನ ದೇವರೇನ್ ಮಾಡಿದ್ರು? ನಾಶ ಮಾಡ್ಬಿಟ್ಟ. ಆಮೇಲೆ ಇದ್ದಿದ್ದು ನೋಹ ಮತ್ತು ನೋಹನ 3 ಮಕ್ಕಳು ಮಾತ್ರ. ಶೇಮನಿಂದ ಹುಟ್ಟಿದಂಥದ್ದು ಯಾರು? ಯಹೂದ್ಯರು ಅಥವಾ ಅಬ್ರಹಾಮನ ಸಂತತಿಯವರು. ನೋಹನಿಗೆ 2 ಮಕ್ಕಳಿದ್ರು, ಜಫೆತ್ ಮತ್ತು ಹಾಮ್. ಸೊ ನಾವು ಯಾರ ಸಂತತಿಗಳು? ಐದರ್ ಜಫೆತ್ ಆರ್ ಹಾಮ್. ಸೊ ನಾವು ಶೇಮನ ಸಂತತಿಗಳಲ್ಲ. ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಮೊದಲು. ನಾವು ಹೇಳ್ತೇವೆ ನಾವು ಅಬ್ರಹಾಮನ ಸಂತತಿಗಳು. ಅವ್ರ ಹತ್ರ ಹೇಳಿ, ಯಹೂದರ ಹತ್ರ ಹೋಗ್ಬಿಟ್ಟು ನಾವು ಅಬ್ರಹಾಮನ ಸಂತತಿ, ಕ್ಯಾಕರ್ ಸುಗಿತಾರೆ ಮುಖಕ್ಕೆ, ಕ್ಯಾಕರ್ ಸುಗಿತಾರೆ ಅವರು. ನಾವು ಪ್ರೇ ಮಾಡಿ ಲೋಡ್ ಪ್ರೇ ಇಸ್ರಾಯೇಲ್. ಅಲ್ಲಿ ಯಹೂದ್ಯರು ಏನ್ ಮಾಡ್ತಾ ಇದ್ದಾರೆ? ಕ್ರೈಸ್ತರು ಆರಾಧನೆ ಮಾಡ್ಕೊಂಡು ಬರ್ಬೇಕಾದ್ರೆ ಕ್ಯಾಕರ್ಸ್ ಮುಖ ಕುಗಿತಾ ಇದ್ದಾರೆ ಅಲ್ಲಿ. ಯಾವಾಗ ಇವೆಲ್ಲ ಅರ್ಥ ಮಾಡ್ಕೊಳ್ಳೋದು? ಯಾವನ ಹೇಳ್ದ ಪ್ರೇ ಫಾರ್ ಇಸ್ರಾಯೇಲ್. ನಮ್ಮ ವಿಚಾರ ಯಾವುದೂ ಅಲ್ಲ. ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ಸರ್ವಶಕ್ತನಾದ ದೇವರು ತನ್ನ ಸ್ವಕೀಯ ಪ್ರಜೆಗಳಾದ ಇಸ್ರಾಯೇಲಿಯರು ದೇವರನ್ನ ಬಿಟ್ಟು ಯಾವ ದೇವರೊಂದಿಗೆ ಯಾವ ಸಂಪರ್ಕವಿಲ್ಲದೆ ಭಿನ್ನ ಭಿನ್ನವಾಗಿ ಹೋಗಿರುವಾಗ ಅಲ್ಲಿ ಒಂದು ಒಣಗಿದ ಮೂಳೆಗಳ ಒಂದು ದರ್ಶನವನ್ನು ಕೊಟ್ಟು ಆ ಮೂಳೆಗಳನ್ನು ಒಂದುಗೂಡಿಸಿ ಇಸ್ರಾಯೇಲ್ ಮತ್ತು ಯಹೂದ ಸಾಮ್ರಾಜ್ಯವನ್ನ ಒಟ್ಟುಗೂಡಿಸುವಂತಹ ಒಂದು ಪ್ರಮೇಯವನ್ನು ಅಲ್ಲಿ ನೋಡ್ತಾ ಇದ್ದೇವೆ. ಸೊ ಅದಕ್ಕೆ ಸಮಾನಾಂತರವಾದಂಥದ್ದು ಇಲ್ಲಿ ನಡೆದಿರುವಂಥದ್ದು. ಯೇಸು ಕ್ರಿಸ್ತನ ರಕ್ತ ಏನ್ ಮಾಡ್ತು ನೋಡಿ. ನಾವು ಇಸ್ರಾಯೇಲಿಯರೊಂದಿಗೆ ಅಥವಾ ಇಸ್ರಾಯೇಲರು ಇವತ್ತು ನಮ್ಮನ್ನ ಅಂಗೀಕಾರ ಮಾಡ್ತಾ ಇಲ್ಲ. ನಮ್ಮನ್ನ ಮಾತ್ರ ಯಾರನ್ನ ಅಂಗೀಕಾರ ಮಾಡೋದಿಲ್ಲ ಅವರು. ಆದ್ರೆ ದೇವರು ನಮ್ಮನ್ನೇನ್ ಮಾಡ್ದ? ತನ್ನ ಮಗನ ಸ್ಥೂಲ ಕಾಯದ ಮೂಲಕ ನಮ್ಮನ್ನು ತಂದೆಯಾದ ದೇವರೊಂದಿಗೆ ಸಂಧಾನ ಪಡಿಸ್ಕೊಂಡ. ಅದು ಪುನರುತ್ಥಾನ. ಅದೇ ಯೇಸು ಕ್ರಿಸ್ತನ ಮರಣದ ಒಂದು ಮುಖ್ಯವಾದಂತಹ ಸಂದೇಶ. ಪ್ರಿಯರೇ, ನಾವು ಪತ್ರಿಕೆ ಭಾಗಕ್ಕೆ ಬರುವಂತಹ ಸಂದರ್ಭದಲ್ಲಿ 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ಪೌಲ ಇದರ ಕುರಿತಾಗಿ ಸುವಿಸ್ತಾರವಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಪೌಲನು ಬರೆಯುವಂಥದ್ದು, ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದುಂಟಾಗುವ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ. ನಾವು ಈಗ ದೇಹದಲ್ಲಿರುವವರೆಗೂ ನರಳುತ್ತೇವೆ. ಪರಲೋಕದಿಂದ ದೊರಕುವ ನಮ್ಮ ನಿವಾಸವು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ. ಅಂದರೆ ಆ ದಿನದಲ್ಲಿ ನಾವು ಇನ್ನೂ ದೇಹದಲ್ಲಿಯೇ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆ ಧರಿಸಿಕೊಳ್ಳುವೆವು. ಈ ಗುಡಾರದಲ್ಲಿದ್ದವರಾದ ನಾವು ಭಾರ ಹೊತ್ತುಕೊಂಡವರಾಗಿ ನರಳುತ್ತೇವೆ. ಇದು ಕಳಚಿ ಹೋಗಬೇಕೆಂಬುದು ನಮ್ಮ ಇಷ್ಟವಲ್ಲ.
ನೋಡಿ, ಇಲ್ಲಿ ಒಬ್ಬ ಕ್ರೈಸ್ತನಿಗೆ ಲಭಿಸುವಂತಹ ಒಂದು ನಿತ್ಯತ್ವದ ಕುರಿತಾಗಿ ಪೌಲನು ಪ್ರತಿಪಾದಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಪೌಲನು ಹೇಳುವಂಥದ್ದು, ಪರಲೋಕದಲ್ಲಿ ಒಂದು ಕಟ್ಟಡ ನಮಗುಂಟು. ಯೋಹಾನನ 14ರಲ್ಲಿ ನಾವು ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾನು ನಿಮಗೆ ಸ್ಥಳವನ್ನ ಸಿದ್ಧ ಮಾಡುವುದಕ್ಕೆ ಹೋಗ್ತಾ ಇದ್ದೇನೆ. ಅಂದ್ರೆ ದೇವರು ನಮಗೆ ಒಂದು ನಿತ್ಯತ್ವವನ್ನು ಕೊಟ್ಟಿದ್ದ, ನಿತ್ಯತ್ವವನ್ನು ವಾಗ್ದಾನ ಮಾಡಿದ್ದಾನೆ. ಸೊ ಈ ನಿತ್ಯತ್ವವನ್ನು ನಾವು ಹೊಂದ್ಕೊಳ್ಬೇಕಾದ್ರೆ, ಸೊ ಈ ಮಣ್ಣಿನ ಶರೀರದಿಂದ ಹೋಗುವುದಕ್ಕೆ ಸಾಧ್ಯವಿಲ್ಲ. ಆದಿಕಾಂಡ ಪುಸ್ತಕದಲ್ಲಿ ಯೆಹೋವನು ಹೇಳಿದ್ದು, ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನು, ನೀನು ಮಣ್ಣಾಗಿದ್ದಿ, ನೀನು ಮಣ್ಣಿಗೆ ಸೇರತಕ್ಕವನು. ಅಂದ್ರೆ ಈ ಶರೀರ ಏನಾಗ್ತದೆ, ಮಣ್ಣಿನಿಂದ ಉತ್ಪತ್ತಿಯಾಗಿ ಮಣ್ಣಿನೊಂದಿಗೆ ಕೊನೆಗೊಳ್ಳುವಂಥದ್ದು. ಆದರೆ ಈ ಶರೀರದಲ್ಲಿ ದೇವರು ಇರಿಸಿರುವಂತ ದೇವರಾತ್ಮ, ದೇವರು ನಮಗಾಗಿ ಸಿದ್ಧ ಮಾಡಿರುವಂತಹ, ಇಲ್ಲಿ ಬರೆಯಲ್ಪಟ್ಟಿರುವಂತಹ ರೀತಿಯಲ್ಲಿ ದೇವರಿನುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟು. ದೇವರು ನಮಗಾಗಿ ಸಿದ್ಧ ಮಾಡಿರುವಂತಹ ಆ ಪರಲೋಕದ ಬಾಧ್ಯತೆಯನ್ನ ನಾವು ಪಡ್ಕೊಳ್ಬೇಕಾದ್ರೆ ನಾವೇನ್ ಮಾಡಬೇಕು? ಪುನರುತ್ಥಾನವನ್ನು ಹೊಂದಬೇಕು. ಸೊ ಈ ಒಂದು ಪುನರುತ್ಥಾನದಲ್ಲಿ ನಾವು ಭಾಗಿಗಳಾಗಬೇಕಾದ್ರೆ ನಾವೇನ್ ಮಾಡಬೇಕು? ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ತಂದೆಯು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ನಂಬಿದರೆ ನಿಮಗೆ ರಕ್ಷಣೆ ಆಗ್ತತೆ. ಗೊತ್ತಾಯ್ತಲ್ಲ? ಅಂದ್ರೆ ನಮಗೆ ಒಂದು ಪುನರುತ್ಥಾನವನ್ನ ನಾವು ಹೊಂದ್ಕೊಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಈ ಲೋಕದಲ್ಲಿ ಏನ್ ಮಾಡ್ಬೇಕಂತೆ? ಯೇಸುವನ್ನ ಕರ್ತನೆಂದು ಅರಿಕೆ ಮಾಡಬೇಕು. ಕೇವಲ ಅರಿಕೆ ಮಾಡಿಕೊಂಡ್ರೆ ಮಾತ್ರ ಸಾಲದು. ನಾವೇನ್ ಮಾಡ್ಬೇಕಂತೆ? ನಮ್ಮನ್ನು ನಾವೇ ಶುದ್ಧಿಪಡಿಸಿಕೊಳ್ಳುವಂತವರಾಗಿರ್ಬೇಕು. ನೋಡಿ, 1 ಕೊರಿಂಥ 6ನೇ ಅಧ್ಯಾಯದಲ್ಲಿ ಯಾರ್ಯಾರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದನ್ನು ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಯಾರ್ಯಾರು ಬಾಧ್ಯರಾಗೋದಿಲ್ಲ? ಅನ್ಯಾಯಗಾರನು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಅಂದ್ರೆ ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ನಂಬಿದ ವ್ಯಕ್ತಿ ಅನ್ಯಾಯಗಾರನಾಗಿದ್ರೆ, ಅನ್ಯಾಯ ಮಾಡುವಂತಹ ವ್ಯಕ್ತಿಯಾಗಿದ್ರೆ ಅಂಥವನು ದೇವರ ರಾಜ್ಯವನ್ನ ಪ್ರವೇಶಿಸೋದಿಲ್ಲ. ಗೊತ್ತಾಯ್ತಲ್ಲ? ಆಮೇಲೆ ಯಾರು? ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಯರು, ವಿಟರು, ಪುರುಷಗಾಮಿಗಳು, ಬೈಯುವವರು, ಸುಲುಕೊಳ್ಳುವವರು, ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಗೊತ್ತಾಯ್ತಲ್ಲ? ಅಂದ್ರೆ ಈ ಒಂದು ಪುನರುತ್ಥಾನದಲ್ಲಿ ನಾವು ಭಾಗಿಗಳಾಗಿ ಕರ್ತನ ಸಂಗಡ ನಿತ್ಯವಾಗಿ ವಾಸಿಸಬೇಕಾದ್ರೆ ನಾವೇನಾಗಿರ್ಬೇಕು? ಯೇಸುವನ್ನು ಕರ್ತನೆಂದು ಬಾಯಿಂದ ಒಪ್ಪಿಕೊಳ್ಳುವಂಥದ್ದು ಮಾತ್ರವಲ್ಲ, ಒಂದು ಪವಿತ್ರವಾದ ಜೀವಿತವನ್ನು ನಾವು ಜೀವಿಸುವಂತವರಾಗಿರಬೇಕು. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ಒಮ್ಮೆ ಯೋಚನೆ ಮಾಡಿ ನೋಡಿ, ನಾವು ಪವಿತ್ರರಾಗಿ ಜೀವಿಸ್ತಾ ಇದ್ದೇವೆ. 2 ಕೊರಿಂಥ 5ರಲ್ಲಿ ನಾವು ನೋಡುವಂಥದ್ದು 10ನೇ ವಾಕ್ಯದಲ್ಲಿ, ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನ ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಕಾಣಿಸ್ಕೊಳ್ಬೇಕು. ಗೊತ್ತಾಯ್ತಲ್ಲ? ಸ್ವಾಮಿ 2026ರಲ್ಲಿ ನಾನು 50 ದಿನ
ಮಾಂಸ ತಿಂದಿಲ್ಲ, ಮೀನು ತಿಂದಿಲ್ಲ, ಸಾರಾಯಿ ಕುಡ್ದಿಲ್ಲ, ಬೀಡಿ ಸೇದಿಲ್ಲ, ಸಿಗರೇಟ್ ಸೇದಿಲ್ಲ ಅಂತ ಹೇಳ್ಬಿಟ್ಟು ಯಾವ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಕ್ರೈಸ್ತತ್ವ ಅನ್ನುವಂಥದ್ದು ಕೇವಲ 50 ದಿನಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಪ್ರೀತಿಯ ದೇವಜನರೇ, ಕ್ರೈಸ್ತತ್ವ ಅನ್ನುವಂಥದ್ದು ಇಂದು ನಾವು ಕಾಣುವಂಥದ್ದಲ್ಲ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥದ್ದು ಒಂದು ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರವಾಗಿ ಅಲ್ಲ. ಬದಲಿಗೆ ಏನು? ಯೋಹಾನ 3:16 ಏನ್ ಹೇಳ್ತಾ ಇದೆ? ಗಾಡ್ ಸೋ ಲವ್ ದ ವರ್ಲ್ಡ್. ದೇವರು ಲೋಕದ ಮೇಲೆ ಪ್ರೀತಿಯನ್ನಿಟ್ಟ. ಆದ್ರೆ ನಾವೇನ್ ಮಾಡ್ಬಿಟ್ವಿ? ನಮ್ಮದೇ ಆದಂಥ ಪಂಗಡವನ್ನು ಶುರು ಮಾಡ್ಕೊಂಡ್ಬಿಟ್ವಿ. ನಮ್ಮದೇ ಆದ ಪಂಗಡವನ್ನು ಶುರು ಮಾಡಿ ಸೊ ಅದರಿಂದ ಯಾವ ರೀತಿ ಲಾಭವನ್ನು ಗಳಿಸಬೇಕು ಎಂಬುವಂಥದ್ದಲ್ಲಿ ನಾವೇನ್ ಮಾಡಿದ್ದೇವೆ? ತಲ್ಲಿನರಾಗ್ಬಿಟ್ಟಿದ್ದೇವೆ. ಸೊ ಇವತ್ತು ಕ್ರೈಸ್ತತ್ವದ ಉದ್ದೇಶ ಹೌ ಟು ಮೇಕ್ ಮನಿ, ಯಾವ ರೀತಿ ಹಣವನ್ನು ಸಂಪಾದನೆ ಮಾಡಬಹುದು, ಯಾವ ರೀತಿ ವಿಶ್ವಾಸಿಗಳ ತಲೆ ಮೇಲೆ ಚಪ್ಪಡಿಕಲಾಗಬಹುದು. ಸೊ ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಮತ್ತೆ ಪಾಪ ಮೂರ್ಖರಾದಂತಹ ಈ ಕುರಿ ಯೇಸು ಸ್ವಾಮಿ ಜನರನ್ನ, ವಿಶ್ವಾಸಿಗಳನ್ನ ಕುರಿಗಳಿಗೆ ಹೋಲಿಕೆ ಮಾಡಿದ್ದಾನೆ. ಈ ಕುರಿ ಅನ್ನುವಂಥದ್ದು ಏನ್ ಗೊತ್ತಾ? ಬುದ್ಧಿ ಇಲ್ಲದೆ ಇರುವಂಥದ್ದು ಪ್ರಾಣಿ. ಅದು ಬುದ್ಧಿ ಇಲ್ಲ ಅದಕ್ಕೆ. ಉದಾಹರಣೆಗೆ ಸಾಲಾಗಿ ಕುರಿಗಳು ಹೋಗ್ತಾ ಇರ್ತದೆ. ಈಗ ಒಂದು ಕುರಿ ಒಂದು ಗುಂಡಿಯಲ್ಲಿ ಬಿತ್ತು ಅಂತ ಹೇಳಿದ್ರೆ ಹಿಂದಿರುವ ಕುರಿ ವಾಪಸ್ ಹೋಗಲ್ಲ. ಏನ್ ಮಾಡುತ್ತೆ? ಅದು ಹೋಗ್ಬೀಳುತ್ತೆ, ಅದು ಹೋಗ್ಬೀಳುತ್ತೆ, ಹಿಂದೆ ಬರೋದು ಬೀಳುತ್ತೆ. ಇವತ್ತು ಕ್ರೈಸ್ತರು ಈ ರೀತಿ ಮೂರ್ಖರಾದಂತಹ ವ್ಯಕ್ತಿಗಳಾಗಿ ಮಾರ್ಪಟ್ಟರು. ಯಾವನೋ ಹೋಗ್ತಾರೆ, ಇವರು ಹೋಗ್ತಾರೆ. ಅರ್ಥ ಮಾಡ್ಕೊಳ್ಳಿ. ಸೊ ಏನ್ ಮಾಡ್ಬೇಕು? ನಾವೆಲ್ಲರೂ ದೇವರ ನ್ಯಾಯಸ್ಥಾನದ ಮುಂದೆ ನಿಲ್ಲಬೇಕು. ಸೊ ಕಡೆದಾಗಿ ಇನ್ನೊಂದು ವಾಕ್ಯ ಓದ್ತೇನೆ. ಅಲ್ಲಿ ಏನಾಗ್ತದೆ? ಪ್ರಕಟಣೆ ಪುಸ್ತಕ ಅದರ 20ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಆಮೇಲೆ ಬೆಳ್ಳಗಿರುವ ಸಿಂಹಾಸನವನ್ನು ಕಂಡೇನು. ಭೂಮಿ ಆಕಾಶಗಳು ಓಡೋಯ್ತು. ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿದ್ರು. ಆಗ ಪುಸ್ತಕಗಳು ತೆರೆಯಲ್ಪಟ್ಟಿತು. ಸೊ ಜೀವಬಾಧ್ಯರ ಪಟ್ಟಿ ಎಂಬ ಒಂದು ಪುಸ್ತಕ ತೆರೆಯಲ್ಪಟ್ಟಿತು. ಆ ಪುಸ್ತಕದಲ್ಲಿ ಬರೆದ ಸಂಗತಿಗಳ ಆಧಾರ ಮೇಲೆ ನಮಗೆ ನ್ಯಾಯ ತೀರ್ಪಾಯಿತು. ಯೋಚನೆ ಮಾಡ್ಕೊಳ್ಳಿ ಎಲ್ರೂ. ನಾವು ಇವತ್ತು ಕದ್ದಿ ಮುಚ್ಚಿನನ್ನು ಮಾಡ್ತಾ ಇದ್ದೇವೆ. ತಂದೆ ತಾಯಿಗಳ ಕಣ್ಣಿಗೆ ಮಣ್ಣಾಕಿ, ಮಕ್ಕಳ ಮಣ್ಣಿಗೆ ಕಣ್ಣಾಕಿ, ಹೆಂಡತಿಯ ಕಣ್ಣಿಗೆ ಮಣ್ಣಾಕಿ, ಗಂಡನ ಕಣ್ಣಿಗೆ ಮಣ್ಣಾಕಿ, ಅಣ್ಣ ತಮ್ಮಂದಿರ ಕಣ್ಣಿಗೆ ಮಣ್ಣಾಕಿ, ಬಂಧು ಬಾಂಧವರ ಕಣ್ಣಿಗೆ ಮಣ್ಣಾಕಿ, ಸಮಾಜದ ಕಣ್ಣಿಗೆ ಮಣ್ಣಾಕಿ, ಸಭೆಯವರ ಕಣ್ಣಿಗೆ ಮಣ್ಣಾಕಿ. ಸೊ ನಾವು ಯಾವ ರೀತಿ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಹಾಲು ಕುಡಿಯುವಂಥ ಬೆಕ್ಕುಗಳು. ನಾವೇನ್ ಮಾಡ್ತೀವಿ? ನಾನು ಮಾಡಿದ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನೋಡಿ, ಇಲ್ಲಿ ಬರೆಯಲ್ಪಟ್ಟಿದೆ, ಪುಸ್ತಕಗಳು ತೆರೆಯಲ್ಪಡ್ತದೆ. ಅಂದ್ರೆ ನಾನು ಹುಟ್ಟಿದ ದಿನದಿಂದ ಅಥವಾ ನನಗೆ ಸರಿ ಯಾವುದು ತಪ್ಪು ಯಾವುದು ಎಂಬ ಗ್ರಹಿಕೆ ಬಂದಂತಹ ದಿನದಿಂದ ನನ್ನ ಮರಣದ ಆ ಕಡೆಯ ಕ್ಷಣದ ತನಕ ನಾನು ಮಾತನಾಡಿರುವಂಥದ್ದು, ನಾನು ಯೋಚನೆ ಮಾಡಿರುವಂಥದ್ದು ಎಲ್ಲ ಏನಾಗ್ತಾ ಇದೆ? ಮೇಲೆ ರೆಕಾರ್ಡ್ ಆಗ್ತಾ ಇದೆ. ಸೂಪರ್ ಕಂಪ್ಯೂಟರ್ ಅಲ್ಲಿದೆ ಮೇಲ್ಗಡೆ. ಅಂದ್ರೆ ದಿನ ಡೇ, ಒಂದು ದಿನ ಬರ್ತದೆ. ಆ ದಿನ ಏನಾಗ್ತದೆ? ಆ ದಿನದಲ್ಲಿ ಏನಾಗ್ತದೆ? ಈ ಸೂಪರ್ ಕಂಪ್ಯೂಟರ್ ಮಾಡ್ತದೆ,
ಸೊ ನನ್ನ ಡೀಟೇಲ್ಸ್ ಮೇಲೆ ಮೇಲೆ ತೋರಿಸುತ್ತೆ. ಯಾರ ಜೊತೆ ಓಡೋದೆ, ಯಾವ ಹುಡುಗಿ ಜೊತೆಗೆ ನಾನು ಡ್ರಾಮಾ ಮಾಡಿದೆ, ಎವ್ರಿಥಿಂಗ್ ವಿಲ್ ರಿವೀಲ್, ಡೋಂಟ್ ವರಿ, ಇನ್ಕ್ಲೂಡಿಂಗ್ ಮೀ. ಯಾವಳಿಗೆ ಐ ಲವ್ ಯು ಕಳಿಸ್ಕೊಟ್ಟೆ, ಪುಸ್ತಕಗಳು ತೆರೆಯಲ್ಪಡ್ತದೆ. ಗೊತ್ತಾಯ್ತಲ್ಲ? ಹೌ ಶೇಮ್. ಉದ್ದುದ್ದ ಎಷ್ಟು 6 ವರ್ಷ ಆಯ್ತು ಪ್ರಸಂಗ ಮಾಡಕ್ಕೆ ಶುರು ಮಾಡಿ, ಫೇಸ್ಬುಕ್ ಅಲ್ಲಿ ಉದ್ದುದ್ದ ಪ್ರಸಂಗ ಮಾಡ್ತಾ ಇದ್ದೇನೆ. ಒಂದು ದಿನ ಬರ್ತತೆ ತಲೆ ಬುಗ್ಸೋ ದಿನ. ದೇರ್ ಇಸ್ ಲಾಟ್ ಆಫ್ ಅಪ್ಪಿತಪ್ಪಿ ದೇವರೆಲ್ಲ ಎರಸು ಮಾಡಿಬಿಟ್ರೆ ರಕ್ಷ ಎಸ್ಕೇಪ್. ಅದರ್ವೈಸ್ ಯೋಚನೆ ಮಾಡಿ ಪ್ರಿಯರೇ, ಪುಸ್ತಕಗಳು ತೆರೆಯಲ್ಪಡ್ತದೆ. ಸೊ ವಿ ಹ್ಯಾವ್ ಟು ರೈಸ್ ಅಪ್. ನಾವೆಲ್ಲ ಪುನರುತ್ಥಾನ ಹೊಂದಲೇಬೇಕು. ಆದರೆ ನಾವು ಹೊಂದಿಕೊಳ್ಳುವಂತಹ ಪುನರುತ್ಥಾನ ಕರ್ತನೊಂದಿಗೆ ವಾಸಿಸುವುದಕ್ಕೋಸ್ಕರವೋ ಅಥವಾ ನರಕಕ್ಕೋಸ್ಕರವೋ ಎಂಬುದನ್ನು ತೀರ್ಮಾನ ಮಾಡಿಕೊಳ್ಳ್ರಿ. ನೋಡಿ, ಇಲ್ಲಿ ಬರೆಯಲ್ಪಟ್ಟಿದೆ, ಜೀವಬಾಧ್ಯರ ಪಟ್ಟಿ ಎಂಬ ಪುಟ್ಟಿ ಎಲ್ಲ ಪಟ್ಟಿ ಪುಸ್ತಕ ತೆರೆಯಲ್ಪಟ್ಟಿತ್ತು. ಆ ಪುಸ್ತಕದಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದ ಮೇಲೆ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟಿತು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಅಂದ್ರೆ ನಮ್ಮ ಪುನರುತ್ಥಾನ ಯಾತಕ್ಕೋಸ್ಕರವಾಗಿರಬೇಕು? ಯಾತಕ್ಕೋಸ್ಕರವಾಗಿರ್ಬೇಕು ಯೋಚನೆ ಮಾಡಿ. ಕರ್ತನ ಸಂಗಡ ವಾಸಿಸುವುದಕ್ಕೋಸ್ಕರವೋ ಅಥವಾ ನಿತ್ಯ ನರಕದಲ್ಲಿ ಬೀಳುವುದಕ್ಕೋಸ್ಕರ? ಕಳೆದ 50 ದಿನಗಳಿಂದ ಗಟ್ಟಿಯಾಗಿ ಇಟ್ಕೊಂಡಿದ್ವಿ. ಅನೇಕ ವಿಚಾರಗಳನ್ನ ಕೆಟ್ಮತ್ ಬೈಬೇಕು ಅಂತ ಬಂದ್ರೇನು, ಬಾಯಿಗೆ ಬಂದ್ರೇನು ಬೈದಂಗೆ ಇಟ್ಕೊಂಡಿದ್ದೀವಿ. ಆದರೆ ಇವತ್ತು ಎಲ್ಲ ಹೊರಗೆ ಬರ್ತದೆ. ನಾವು ಕಾಯ್ತಾ ಇದ್ದೀವಿ, ಇದನ್ನು ಮುಗಿಬೇಕು, ಇದು ಮುಗಿದು ಹೋಗ್ಬೇಕೀಗ. ತಿನ್ನಕ್ಕೆ ಪ್ರೀತಿಯ ದೇವರೇ, ಯೋಚನೆ ಮಾಡಿ. ನಾನು ಅದಕ್ಕೆ ಹೇಳಿದ್ದು, ಈ ಪುನರುತ್ಥಾನ ಅನ್ನುವಂಥದ್ದು 2026ರಲ್ಲಿ ನಡೆದ ವಿಚಾರಗಳನ್ನು ಅಥವಾ AD 34 ಅಥವಾ 38ರ ಕಾಲದಲ್ಲಿ ನಡೆದಂತಹ ವಿಚಾರಗಳನ್ನು ರಿವೈಂಡ್ ಮಾಡೋದಕ್ಕೋಸ್ಕರವಾಗಿ ಅಲ್ಲ, ಬದಲಿಗೆ ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿರಲಾಗಿ. ಸೊ ಇನ್ನೊಂದು, ಈ ಹೋರಿಗಳ ಹೋತಗಳ ರಕ್ತ ಅದು ಕೇವಲ ಇಸ್ರಾಯೇಲ್ ಮಕ್ಕಳಿಗೆ ಮಾತ್ರ, ನಮಗಿದ್ದಿದ್ದಲ್ಲ ಅದು. ಅವಾಗ ನಮಗೂ ಇಲ್ಲ ಪಾಪ ಪರಿಹಾರ. ಹಳೆ ಉಡಂಬಡಿಕೆಯಲ್ಲಿ ಅನ್ಯರಾಗಿದ್ದಂಥ ಜನರಿಗೆ ಪಾಪ ಪರಿಹಾರ ಇಲ್ಲ. ಯಹೂದ್ಯರಿಗೆ ಮಾತ್ರ ಇರುವಂಥದ್ದು. ವರ್ಷಕ್ಕೆ ಒಂದಾವರ್ತಿ ದೋಷ ಪರಿಹಾರಕ ಯಜ್ಞವನ್ನು ಏನ್ ಮಾಡ್ತಾನೆ, ಮಹಾಯಾಜಕ ಸಮರ್ಪಿಸ್ತಾನೆ. ಅದು ಕೇವಲ ಅವರಿಗೆ ಮಾತ್ರ, ಸ್ವಕೀಯ ಪ್ರಜೆಗಳಿಗೆ ಮಾತ್ರ. ಅದರಲ್ಲಿ ಇಬ್ರಿಯರು ಹೇಳ್ತಾನೆ, ಓತ ಹೋರಿಗಳ ರಕ್ತವು ಪಾಪಗಳ ಪರಿಹಾರಕ್ಕೆ ಅಸಾಧ್ಯವಾಗಿರಲಾಗಿ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ನನಗೆ ದೇಹ ಸಿದ್ಧ ಮಾಡಿಕೊಟ್ಟಿ.
ಏನಕ್ಕೆ ನೋಡಿ, ಅದರ 12ನೇ ವಾಕ್ಯ. ಅಲ್ಲಿ ನಾವು ನೋಡುವಂಥದ್ದು, 10ನೇ ವಾಕ್ಯ, ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದರಿಂದಲೇ ನಾವು ಶುದ್ಧರಾದೆವು. ಯಾತಕ್ಕೋಸ್ಕರ ಯೇಸು ಸ್ವಾಮಿ ಸತ್ತ? ನನ್ನ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ. ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನ ನಮಗೆ ದೇವರ ಮಕ್ಕಳೆಂಬ ಪದವಿಗೆ ನಮ್ಮನ್ನ ಏನ್ ಮಾಡ್ತು? ಯೋಗ್ಯರನ್ನಾಗಿ ನನ್ನನ್ನು ಮಾರ್ಪಡಿಸಿತು. ಹೀಗಿರಲಾಗಿ ನನ್ನ ಜೀವಿತ ಯಾವ ರೀತಿ ಇದೆ ಎಂಬುದನ್ನು ನಾವು ಮನನ ಮಾಡಿಕೊಳ್ಬೇಕು. ನೋಡಿ, ಇದೇ ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 26ನೇ ವಾಕ್ಯ, ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಮತ್ತೆ ಪಾಪ ಮಾಡಿದ್ರೆ, ಇವತ್ತು ನಾವು ಮಾಡುವಂಥದ್ದಿದೆ. ಇಲ್ಲಿಗೆ ಮುಗೀತು. ಇವತ್ತು ಏಪ್ರಿಲ್ 4. ಇನ್ನು ನಮ್ಮ ಮುಂದೆ ಕ್ರಿಸ್ತನನ್ನ ಜ್ಞಾಪಕ ಮಾಡ್ಕೊಬೇಕಾದ್ರೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಬರಬೇಕು. ಇನ್ನು 7 ತಿಂಗಳು ನಾವು ಫ್ರೀ. ಇನ್ನು ಕ್ರಿಸ್ಮಸ್ ಕ್ರಿಸ್ಮಸ್ ಅಂತ ಬಂತು, ನೋಡಣ್ಣ, ಡ್ಯಾನ್ಸ್ ಮಾಡೋ ನೋಡಣ್ಣ. ಪ್ರಿಯರೇ, ಇಬ್ರಿಯ ಗ್ರಂಥಕತೆ ಹೇಳ್ತಾ ಇದ್ದಾನೆ, ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರೋದಿಲ್ಲ. ಅದರ ಮುಂದುವರೆದ ಭಾಗವಾಗಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಅಲ್ಲಿ ಇಬ್ರಿಯ ಗ್ರಂಥಕರ್ತನು ಹೇಳಿರುವಂಥದ್ದು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ನಮ್ಮ ಮುಂದೆ ಇರುವುದು. ಇದು ಕ್ರೈಸ್ತತ್ವ. ಅದಕ್ಕೆ ನಾನು ಹೇಳೋದು, ಸ್ವಲ್ಪ ಯೋಚನೆ ಮಾಡಿ ಈ ಕಡೆ ಬನ್ನಿ. ಬರಬೇಕೋ ಬೇಡವೋ ಸ್ವಲ್ಪ ಯೋಚನೆ ಮಾಡಿ. ಸ್ವಲ್ಪ ಕಷ್ಟ, ಭಾರಿ ಕಷ್ಟನೇ. ಕಳೆದ ದಿನದಲ್ಲಿ ನಾನು ಕೇಳಿದೆ, ಒಂದು ಸಭೆಯಲ್ಲಿ ಕೇಳಿದೆ, 2025ರಲ್ಲಿ ನೀವು ಗುಡ್ ಫ್ರೈಡೇನ ಆಚರಣೆ ಮಾಡಿದ್ರಿ, ಆದರೆ ನಿಮ್ಮ ಜೀವಿತದಲ್ಲಿ ಆದ ಬದಲಾವಣೆ ಏನು? ಯಾರಿಗೂ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಬೇರೆ ಸಭೆಯಲ್ಲಿ ಹೇಳಿದೆ, ನೀವು ಕಳೆದ 20-40 ದಿನಗಳಿಂದ ಏನು ಮಾಡ್ತಾ ಇದ್ದೀರಾ? ನೀವು ಯೇಸು ಕ್ರಿಸ್ತನ ಶ್ರಮೆ ಮರಣವನ್ನ ಮನನ ಮಾಡ್ತಾ ಇದ್ದೀರಾ, ಆದರೆ ನಿಮ್ಮ ಜೀವಿತದಲ್ಲಿ ಆದ ಬದಲಾವಣೆ ಏನು? ಉತ್ತರ ಇಲ್ಲ. ಇವತ್ತು ಈ ಒಂದು ಮಾಧ್ಯಮದ ಮೂಲಕ ಕೇಳ್ತೇನೆ, ಪ್ರತಿ ಭಾನುವಾರ ನೀವು ದೇವರ ವಾಕ್ಯ ಕೇಳ್ತಾ ಇದ್ದೀರಾ? ಈ ಒಂದು ನನ್ನ ಒಂದು ಕಾರ್ಯಕ್ರಮವನ್ನು ಅಥವಾ ಈ ಒಂದು ಮಾಧ್ಯಮದ ಮೂಲಕವಾಗಿ ನೀವು ಕೇಳದೆ ಹೋದ್ರೆ ಬೇರೆ ಬೇರೆ ಮಾಧ್ಯಮದ ಮೂಲಕವಾಗಿ ಕೇಳುವಂತ ವ್ಯಕ್ತಿಗಳಾಗಿದ್ದೀರಾ? ಅಥವಾ ಸಭೆಗಳಿಗೆ ಹೋಗಿ ದೇವರನ್ನು ಆರಾಧನೆ ಮಾಡುವಂತ ವ್ಯಕ್ತಿಗಳಾಗಿದ್ದೀರಾ? ಆದರೆ ನನ್ನ ಪ್ರಶ್ನೆ, ನಿಮ್ಮ ಜೀವಿತದಲ್ಲಿ ಆದ ಬದಲಾವಣೆ ಏನು? ಏನು ಬದಲಾವಣೆ? 2 ಪೇತ್ರದಲ್ಲಿ 2 ಪೇತ್ರ 3ನೇ ಅಧ್ಯಾಯದಲ್ಲಿ ಪೇತ್ರ ಹೇಳ್ತಾ ಇದ್ದಾನೆ, ಅಲ್ಲಿ ಹೇಳುವಂಥದ್ದು, ಒಂದು ಪೇತ್ರದಲ್ಲಿ ಅನ್ಸದಲ್ಲಿ ಅಲ್ಲಿ ಪೇತ್ರನ ಹೇಳಿರುವಂಥದ್ದು, ನಾಯಿ ತಾನು ಕಕ್ಕಿದ್ದನ್ನ ತಿರುಗಿ ತಿನ್ನುವಂತೆ ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ತಿರುಗಿ ಹೋದಂತೆ. ಹೌದಾ ಅಲ್ವೋ? ಯೋಚನೆ ಮಾಡಿ. ಇವತ್ತು 50ನೇ ದಿನ. ರೈಟ್ ಆಫ್ಟರ್ ಸರ್ವಿಸ್. ಆಲ್ರೆಡಿ ಕೆಲವು ಸಭೆಗಳಲ್ಲಿ ಸರ್ವಿಸ್ ಮುಗಿತ್ತು. ಸೊ ವೇರ್ ದೇ ಆರ್ ನೌ?
ಇದೆಲ್ಲ ನಾವು ಒಂದು ಹಾಡಾಡ್ತೀವಿ, ಬಾಯಾರಿದ ಜಿಂಕೆ ನೀರನ್ನು ಆರೈಸುವಂತೆ ನನ್ನ ಮನವು ನನಗಾಗಿಯೇ ಆರೈಸುತ್ತದೆ ಯೇಸು. ಅದು ಹಾಡು ಬೇರೆ ರೀತಿ. ಆದರೆ ಇವತ್ತು ನಾವು ಏನು ಆರೈಸ್ತಾ ಇದ್ದೇವೆ? ಕಳೆದ 50 ದಿನಗಳಿಂದ ಏನು ಯೋಚನೆ, ನಮ್ಮ ಮನಸ್ಸಲ್ಲಿ ಏನಿತ್ತು? ನಾವತ್ತು ಕ್ಯಾಲೆಂಡರ್ಲ್ಲಿ ಲೆಕ್ಕ ಹಾಕ್ತಾ ಇದ್ವಿ. 1 ಮುಗಿತು, 2 ಮುಗಿತು, 3 ಮುಗಿತು, 4 ಮುಗಿತು, 48 ಮುಗಿತು, 49 ಮುಗಿತು, 50 ಹೊಡಿತು. ಅರ್ಥ ಏನು? ಪೇತ್ರ ಹೇಳಿದ ರೀತಿಯಲ್ಲಿ ನಾಯಿ ತಾನು ಕಕ್ಕಿದ್ದನ್ನ ನೆಕ್ಕುವಂತೆ, ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಗುವಂತೆ. ಪ್ರಿಯರೇ, ಇಷ್ಟೆಲ್ಲ ನಾವು ಮಾಡಿ ಶಿಷ್ಟಾಯುಸನ್ನ ದೇವರ ವಾಕ್ಯದ ಪ್ರಕಾರವಾಗಿ ನಿರ್ವಹಿಸುವುದಕ್ಕೆ ನಾವು ಮನಸ್ಸಿಲ್ಲದೆ ನಮ್ಮ ಹಳೆಯ ಚಾಳಿಗಳಿಗೆ, ನಮ್ಮ ಹಳೆಯ ಆಚಾರಗಳಿಗೆ, ನಮ್ಮ ಹಳೆಯ ಜೀವನ ಶೈಲಿಗೆ ನಾವು ಹೋಗುವಂತವರಾಗಿದ್ರೆ ನಾವು ಯಾರಾಗಿದ್ದೇವೆ? ಒಮ್ಮೆ ಯೋಚನೆ ಮಾಡಿ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ, ನಮ್ಮ ಸಂಗಡ ಮಾತನಾಡೋದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಈ ಪುನರುತ್ಥಾನ ದಿನದಲ್ಲಿ ಕರ್ತನೆ, ನಾವು ನಿಮ್ಮ ಸನ್ನಿಧಾನದಲ್ಲಿ ನಮಗಾಗಿ ನೀವು ಮಾಡಿದಂತಹ ಆ ಶ್ರೇಷ್ಠವಾದ ಕಾರ್ಯವನ್ನು ಕೇವಲ ಮನನ ಮಾಡುವಂಥವರಾಗಿ ಮಾತ್ರ ಮಾರ್ಪಡದೆ ದೇವರೇ, ನಾವು ಇದನ್ನು ನಮ್ಮ ಜೀವಿತದಲ್ಲಿ ಹೊಂದಿಕೊಂಡಿರಲಾಗಿ ಈ ಪುನರುತ್ಥಾನದ ಶಕ್ತಿಯಲ್ಲಿ ನಾವು ಜೀವಿಸುವಂತೆ, ಅದು ಮಾತ್ರವಲ್ಲ ಕರ್ತನೆ, ನಾವು ಪುನರುತ್ಥಾನವನ್ನು ಹೊಂದುವಂತಹ ಆ ಒಂದು ಗಳಿಗೆಯಲ್ಲಿ ನಿಮ್ಮೊಂದಿಗೆ ಕಾಣುವ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಿರ್ವಹಿಸುವಂತೆ ಕೃಪೆ ಮಾಡಬಹುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆ ಕಲಿತಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವೂ ನೆಲೆಗೊಂಡಿರಲಿ. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.